3 ಅಕ್ಷರಗಳಿದೆ. ಆ, ಉ, ಮ 3 ಸೇರಿದರೆ ಓಂ ಆಗತ್ತೆ. ಆ ಅಂದರೆ ಸೃಷ್ಟಿ, ಉ ಅಂದರೆ ಸ್ಥಿತಿ, ಮ ಅಂದರೆ ಲಯ. ಆ ಅಂದಾಗ ಬಾಯಿ ತೆಗಿತೀವಿ, ಆ ಸೃಷ್ಟಿ. ಊ ದೀರ್ಘ ಬಾಯಿ ತೆಗೆದಿರೋದು ಹಾಗೇ ಇರುತ್ತೆ, ಅದರ ಅರ್ಥ ಸ್ಥಿತಿ. ಮ ಅಂದರೆ ಬಾಯಿ ಮುಚ್ಕೋತೀವಿ, ಲಯ. ಸೃಷ್ಟಿ, ಸ್ಥಿತಿ, ಲಯ ಈ 3ರ ಸೂಚಕ ಓಂ ಅನ್ನುವಂತಹ ಒಂದು ಸಂಯುಕ್ತಾಕ್ಷರ, ಪ್ರಣವ ಅಂತ ಕರಿತೀವಿ. ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರ, ಮಂತ್ರಗಳಲ್ಲೇ ಆದಿಮಂತ್ರ ಅಂತ ಹೇಳ್ಬೋದು ಅದನ್ನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಕೋಟ್ಯಾಂತರ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಆ ಸೃಷ್ಟಿಯ ಪ್ರಾರಂಭದಲ್ಲಿ ಹೊರಬಂದಂತಹ ಸಂಯುಕ್ತಾಕ್ಷರವೇ ಅಥವಾ ಧ್ವನಿಯೇ ಓಂಕಾರ. ಬಹಳ ಪವಿತ್ರವಾದದ್ದು. ಅದಕ್ಕೆ ಯಾವುದೇ ಮಂತ್ರವನ್ನು ಪ್ರಾರಂಭ ಮಾಡುವಾಗ ಮೊಟ್ಟ ಮೊದಲು ಓಂ ಹೇಳ್ತೇವೆ, ನಂತರ ಆ ಮಂತ್ರವನ್ನು ಹೇಳ್ತೇವೆ. ನೀವು ಅಷ್ಟೋತ್ತರವನ್ನು ಹೇಳ್ತೀರಿ, ಸಹಸ್ರನಾಮವನ್ನು ಹೇಳ್ತೀರಿ, ಪ್ರತಿ ಸಾಲಿನ ಪ್ರಾರಂಭದಲ್ಲಿ ಓಂ ಬರುತ್ತೆ. ಅಷ್ಟು ಪ್ರಮುಖವಾದಂತಹ ಒಂದು ಮಂತ್ರ ಅದು. ಇರಲಿ, ಇಂದು ಅಗಲಿದ ಶ್ರೀಮತಿ ರಾಧಮ್ಮನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರಿಗೆ ಸದ್ಗತಿ ದೊರೀಲಿ, ಅವರು ವೈಕುಂಠವನ್ನು ಸೇರಲಿ. ವೈಕುಂಠ ಅಂದರೆ ಅನುಪಾದಕ ಲೋಕ. ನಾನು ಅದನ್ನು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ. ಅದು ವಿಷ್ಣು ಲೋಕ, ಅದನ್ನು ಗೋಲೋಕ ಅಂತ ಸಹ ಕರೀತಾರೆ. ಆ ಅನುಪಾದಕ ಲೋಕದಲ್ಲಿರುವ ವಿಷ್ಣುವಿನ ಪಾದಗಳನ್ನು ಅವರು ಸೇರಲಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅನ್ನೋ ಉದ್ದೇಶದಿಂದ ಅವರನ್ನು ವೈಕುಂಠಕ್ಕೆ ಕಳುಹಿಸುವ ಸಲುವಾಗಿ ನಾವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಇದು. ಬಹಳ ಮಹತ್ವ ಇದೆ ಇದಕ್ಕೆ. ಅಗಲಿದ ಆತ್ಮಕ್ಕೆ ಸದ್ಗತಿಯನ್ನು ಕೋರಬೇಕಾದದ್ದು ಶತ್ರುವಿನ ಕರ್ತವ್ಯ ಸಹ ಹೌದು. ರಾವಣಾಸುರ ರಾಮನ ಹೆಂಡತಿಯನ್ನು ಹೊತ್ತೊಯ್ದು ಬಂಧನದಲ್ಲಿಟ್ಟ. ಅಂಥ ರಾವಣಾಸುರನನ್ನು ರಾಮ ಕೊಂದ ನಂತರ ರಾವಣನ ಮುಂದೆ ನಿಂತ್ಕೊಂಡು ಆತನ ಆತ್ಮಕ್ಕೆ ಶಾಂತಿಯನ್ನು ಸದ್ಗತಿಯನ್ನು ಕೋರ್ತಾನೆ. ಮರಣ ಹೊಂದಿದ ನಂತರ ಯಾರು ಮಿತ್ರರೂ ಅಲ್ಲ, ಯಾರು ಶತ್ರುಗಳೂ ಅಲ್ಲ, ಆತ್ಮಸ್ವರೂಪಿಗಳು. ಆತ್ಮಕ್ಕೆ ಇನ್ನೊಂದು ಆತ್ಮಕ್ಕೆ ಯಾವ ಪ್ರತ್ಯೇಕತೆ ಅಥವಾ ವ್ಯತ್ಯಾಸ ಇಲ್ಲ. ಎಲ್ಲ ಆತ್ಮಗಳು ಏಕತ್ವದಿಂದಲೇ ಹೊರಬಂದಿರೋದು. ಹಾಗಾಗಿ ನಾವು ಯಾವುದೇ ದ್ವೇಷ, ಹಗೆತನ, ವ್ಯಾಜ್ಯವನ್ನು ಹೊಂದಿದ್ರೂ ಮರಣ ಹೊಂದಿದ ನಂತರ ಆತ್ಮ ಎಲ್ಲರಿಗೂ ಸಮಾನವೇ, ಸದ್ಗತಿಯನ್ನು ಬಯಸಲೇಬೇಕು. ಅಂಥದ್ರಲ್ಲಿ ರಾಧಮ್ಮನವರು ಸ್ನೇಹ ಜೀವಿ, ನಿಸ್ಪೃಹ ವ್ಯಕ್ತಿ, ಸೇವಾಜೀವಿ, ತ್ಯಾಗಜೀವಿ. ಮದುವೆಯಾಗಿ ಬಂದಂತಹ ಮನೆಗೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದವರು. ಅಂತಹ ಜೀವಿಗೆ ಅವರೊಂದು ರೋಲ್ ಮಾಡೆಲ್. ಯಾರೇ ಮನುಷ್ಯ ಹೊರಟೋದ ಮೇಲೂ ನಮಗೆ ಅರ್ಥ ಆಗುತ್ತೆ ಆ ಮನುಷ್ಯನಲ್ಲಿ ಎಂಥ ಒಂದು ಒಳ್ಳೆಯ ಗುಣ ಇತ್ತು ಅಂತ. ಆ ಗುಣವನ್ನು ನಾವೇನು ಮಾಡಬೇಕು, ಮಾದರಿಯನ್ನಾಗಿ ಬಳಸ್ಕೋಬೇಕು. ಇರಲಿ, ಈಗ ಆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಹಂತದಲ್ಲಿ ಮರಣ ಅಂದರೆ ಏನು, ಮರಣದ ಮಹತ್ವವೇನು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅವಲೋಕನವನ್ನು ನಾವು ಮಾಡೋಣ. ಅವಲೋಕನ ಅಂತ ಅಂದರೆ ಅಂತರಾವಲೋಕನ, ಇಂಟ್ರಾಸ್ಪೆಕ್ಷನ್. ನಾವು ಇಂಟ್ರಾಸ್ಪೆಕ್ಷನ್ ಮಾಡಲ್ಲ, ಯಾವಾಗಲೂ ಎಕ್ಸ್ಟ್ರಾಸ್ಪೆಕ್ಷನ್.
ಎಕ್ಸ್ಟ್ರಾಸ್ಪೆಕ್ಷನ್ ಅಂದರೆ ಯಾವಾಗಲೂ ಹೊರಗಿನದನ್ನು ನೋಡ್ತಾ ಇರ್ತೇವೆ ನಾವು, ಇತರ ವ್ಯಕ್ತಿಗಳನ್ನು ಗಮನಿಸ್ತಾ ಇರ್ತೇವೆ, ಅವರಲ್ಲಿರೋ ಕುಂದು ಕೊರತೆಗಳನ್ನು ನೋಡ್ತಾ ಇರ್ತೇವೆ. ನಮ್ಮ ದೃಷ್ಟಿ ಅಂತರಂಗದ ಕಡೆ ಹೋಗೋದು ಬಹಳ ಅಪರೂಪ. ಈ ಇಂದ್ರಿಯಗಳೇ ಹಾಗೆ ನಮ್ಮನ್ನು ಬಹಿರಂಗ ಪ್ರಪಂಚಕ್ಕೆ ಎಳೆದು ಬಿಡುತ್ತೆ. ಏನು ಇಂದ್ರಿಯಗಳು ಅಂದರೆ ಕಣ್ಣುಗಳು, ಕಿವಿ, ನಾಲಿಗೆ, ಚರ್ಮ, ಮೂಗು. ಈ ಪಂಚೇಂದ್ರಿಯಗಳು ಅಂತ, ಜ್ಞಾನೇಂದ್ರಿಯಗಳು ಅಂತ ನಾವೇನು ಹೇಳ್ತೀವಿ, ಈ ಜ್ಞಾನೇಂದ್ರಿಯಗಳು ನಮ್ಮ ಪ್ರಜ್ಞೆಯನ್ನು ಹೊರಕ್ಕೆ ಎಳೆಯುತ್ತವೆ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ನಿದ್ರೆ ಮಾಡೋ ತನಕನೂ ಹೆಚ್ಚು ಕಡಿಮೆ ವಿಜ್ಞಾನಿಗಳು ಹೇಳ್ತಾರೆ, ಮನುಷ್ಯನ ಮನಸ್ಸಿನಲ್ಲಿ 50,000 to 60,000 ಯೋಚನೆಗಳು ಮೇಲೇಳುತ್ತಂತೆ. 50 to 60,000 ಥಾಟ್ಸ್ ಅರೈಸ್ ಇನ್ ಒನ್ ಡೇ. ಆ ಆಲೋಚನೆಗಳು ಹೇಗೆ ಹೇಳುತ್ತೆ, ಒಂದರ ನಂತರ ಒಂದು. ಹೇಗೆ ಅಂದರೆ ಒಂದ್ರ ಬಾಲ ಹಿಡಿದು ಇನ್ನೊಂದು, ಇನ್ನೊಂದ್ರ ಬಾಲ ಹಿಡಿದು ಇನ್ನೊಂದು, ಇನ್ನೊಂದ್ರ ಬಾಲ ಹಿಡಿದು ಮತ್ತೊಂದು. ಸಮುದ್ರದಲ್ಲಿ ಹೇಗೆ ಅಲೆಗಳು ಮೇಲೇರ್ತಲೇ ಇರುತ್ತವೋ, ಕೆಳಗಿಳಿತಲೇ ಇರುತ್ತವೋ, ದಡದಲ್ಲಿ ಕುಳಿತುಕೊಂಡ್ರೆ ಹೇಗೆ ಅಲೆಗಳು ಒಂದೇ ಸಮನೆ ಬರ್ತಾ ಇರುತ್ತೋ, ನಾವು ಎದ್ದಿದ್ದಾಗ ನಮ್ಮ ಮನಸ್ಸಿನಲ್ಲೂ ಹಾಗೆ ಅಲೆಗಳು ಮೇಲೇಳ್ತಾನೆ ಇರ್ತವೆ, ಕೆಳಗಿಳಿತಲೇ ಇರ್ತವೆ. ಅಂತಹ ಮನಸ್ಸನ್ನು ನಾವೀಗ ಒಳಕ್ಕೆ ಸರಿಸೋಣ, ಒಂದು ಅಂತರಾವಲೋಕನವನ್ನು ಮಾಡೋಣ. ಮರಣ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಾನು ಉಪನ್ಯಾಸಕನಲ್ಲ, ನೀವು ಕೇಳ್ತಾ ಇರುವಂತಹ ಶ್ರೋತೃಗಳು ಅಲ್ಲ. ನಾವು ಒಟ್ಟಾಗಿ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಐ ಡೋಂಟ್ ಸ್ಟ್ಯಾಂಡ್ ಅಟ್ ಎ ಹೈ ಪೆಡೆಸ್ಟಲ್, ಐ ಆಮ್ ಒನ್ ಅಮಾಂಗ್ ಯು ಪೀಪಲ್. ನಿಮ್ಮ ಜೊತೆ ನಿಮ್ಮಂತೆಯೇ ಇರುವಂತಹ ಒಬ್ಬ ವ್ಯಕ್ತಿ ಅಷ್ಟೇ. ಓಕೆ, ಲೆಟ್ ಅಸ್ ಗೋ ಅಹೆಡ್. ಮರಣ, ಮೃತ್ಯು, ಸಾವು, ಅಂತ್ಯ, ಈ ಎಲ್ಲ ಪದಗಳು ಒಂದು ಜೀವಿಯ ಅವಸಾನವನ್ನು ಸೂಚಿಸುತ್ತದೆ. ಅವಸಾನ ಅಂದರೆ ಏನು? ಕೊನೆಯನ್ನು. ಒಂದು ಜೀವಿ ಕೊನೆಯನ್ನು ಹೊಂದುತ್ತಾನೆ, ಆಗ ಆ ವ್ಯಕ್ತಿ ಮರಣ ಹೊಂದಿದ್ದಾನೆ. ಆತನ ಮೃತ್ಯುವಾಗಿದೆ, ಸಾವಾಗಿದೆ, ಆತನ ಅಂತ್ಯವಾಗಿದೆ. ಹಲವಾರು ಪದಗಳನ್ನು ಬಳಸ್ತೀವಿ. ಅದರ ಅರ್ಥ ಏನಂದರೆ, ಆ ಬದುಕಿದ್ದ ಜೀವಿ ಭೌತ ಲೋಕವನ್ನು ಬಿಟ್ಟು ಅಭೌತಿಕ ಅಥವಾ ಸೂಕ್ಷ್ಮ ಲೋಕಕ್ಕೆ ಹೊರಟೋದ ಅಂತ ಅರ್ಥ. ಅವನ ಅಂತ್ಯವಾಯಿತು ಅಂದರೆ ಅವನು ಈ ಫಿಸಿಕಲ್ ವರ್ಲ್ಡ್ನ ಬಿಟ್ಬಿಟ್ಟ. ಈ ರೂಪಗಳಿಂದ ತುಂಬಿರುವಂಥ ಲೋಕವನ್ನು ಬಿಟ್ಟುಬಿಟ್ಟ. ಅರೂಪ ಲೋಕ, ಸೂಕ್ಷ್ಮ ಲೋಕಕ್ಕೆ ಪ್ರವೇಶ ಮಾಡ್ದ. ಅಂದರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ನಾವು ಪ್ರವೇಶ ಮಾಡುವುದನ್ನು ಮರಣ ಅಂತ ಕರೀತಾರೆ. ಆದರೆ ಈ ಮೃತ್ಯು ಅಥವಾ ಸಾವು ಅನ್ನುವಂತಹ ಪದ ನಮ್ಮಲ್ಲಿ ಭಯ, ಆತಂಕ, ಭೀತಿಯನ್ನು ಉಂಟು ಮಾಡುತ್ತೆ. ಯಾಕೆ ಹೀಗೆ? ನಾವು ಯಾಕೆ ಹೆದರ್ತೇವೆ ಮೃತ್ಯು ಅಂದರೆ? ನೋಡಿ, ಈ ಜಗತ್ತಿನಲ್ಲಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾವಿರಾರು ಲಕ್ಷಾಂತರ ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಆದರೆ ಮರಣಕ್ಕೆ ಸಂಬಂಧಿಸಿದ ಹಾಗೆ ಸಾಹಿತ್ಯ ಇರೋದು ಬಹಳ ಕಡಿಮೆ. ಎಲ್ಲೋ ಕೆಲವು, ಗರುಡ ಪುರಾಣ ಅಂತೀರಿ ನೀವು, ಅದು ಸ್ವಲ್ಪ ಸಾವಿನ ಬಗ್ಗೆ ಹಿಂದೂ ಧರ್ಮದಲ್ಲಿ ಸ್ವಲ್ಪ ವಿಷಯ ಕೊಡುತ್ತೆ. ಈಜಿಪ್ಷಿಯನ್ ಬುಕ್ ಆಫ್ ಡೆಡ್ ಅಂತ ಒಂದು ಪುಸ್ತಕ ಇದೆ, ಈಜಿಪ್ಟ್ ದೇಶದ್ದು. ಅದು ಒಂದು ಸಾವಿನ ಬಗ್ಗೆ ಬರೆದ ಪುಸ್ತಕ. ನಮ್ಮ ಬ್ರಹ್ಮಜ್ಞಾನ ಸಮಾಜ ಅಂತ ಇದೆ, ಥಿಯೋಸಾಫಿಕಲ್ ಸೊಸೈಟಿ, ಅದರಲ್ಲಿ ಯೋಗಿ ಲೆಡ್ ಬೀಟರ್ ಅವರು ಮರಣಾನಂತರ ಜೀವನ ಅಂತ ಒಂದು ಪುಸ್ತಕ ಬರೀತಾರೆ. ಆನಿ ಬೆಸೆಂಟರ್ ಮರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ. ಕೆಲವು ಉಪನಿಷತ್ತುಗಳಲ್ಲಿ ಅಲ್ಲಿ ಇಲ್ಲಿ ಮರಣಕ್ಕೆ ಸಂಬಂಧಪಟ್ಟ ವಿಚಾರ ಇದೆ. ನೀವೆಲ್ಲ ಕೇಳಿದ ಹಾಗೆ ಕಠೋಪನಿಷತ್ ಅಂತ ಕೇಳಿದಿರಲ್ವಾ? ಕಥಾ ಉಪನಿಷತ್. ನಚಿಕೇತನಿಗೂ ಯಮನಿಗೂ ನಡೆಯುವ ಸಂವಾದ. ನಚಿಕೇತ ತಂದೆಯ ಮೇಲೆ ಕೋಪಿಸಿಕೊಳ್ತಾನೆ. ಕಾರಣ, ತಂದೆ ಒಂದು ಯಜ್ಞವನ್ನು ಮಾಡಿ ಯಜ್ಞದ ಕೊನೆಯಲ್ಲಿ ಹಸುಗಳನ್ನು ದಾನ ಮಾಡಬೇಕಾಗಿತ್ತು. ನಚಿಕೇತನ ತಂದೆ ಬಡವಾಗಿರುವ, ಬಹಳ ದುರ್ಬಲವಾಗಿರುವ, ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಗೋವುಗಳನ್ನೆಲ್ಲ ಏನು ಮಾಡ್ತಾನೆ, ಅವನು ದಾನ ಕೊಡ್ತಾನೆ.
ಮಗನಿಗೆ ಬಹಳ ದುಃಖ ಆಗತ್ತೆ. ನಮ್ಮ ತಂದೆ ಎಷ್ಟು ಜಿಪುಣ, ಎಂತೆಂಥ ಹಸುಗಳನ್ನು ಹುಡುಕಿ ದಾನ ಅಂತ ಮಾಡ್ತಾ ಇದ್ದಾನೆ, ದಾನದ ಹೆಸರಲ್ಲಿ ಅಂತ ತಂದೆಯ ಮುಂದೆ ಹೋಗಿ ನಿಂತ್ಕೊಂಡು ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತಾನೆ. ಆಗ ತಂದೆಯಾದಂತಹ ಗೌತಮ ಹೇಳ್ತಾನೆ, ನಿನ್ನನ್ನು ಯಮನಿಗೆ ದಾನ ಮಾಡಿಬಿಡ್ತೀನಿ ಅಂತ. ಸರಿ ಅಂತ ಆತ ನಾನು ಯಮಲೋಕಕ್ಕೆ ಹೊರಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟುಬಿಡ್ತಾನೆ. ಯಮಲೋಕಕ್ಕೆ ಹೋಗಿ 3 ದಿನ ಯಮಲೋಕದ ದ್ವಾರದಲ್ಲಿ ಕುಳಿತುಕೋತಾನೆ. ಯಮ ಇರೋದಿಲ್ಲ, ಎಲ್ಲೋ ಹೋಗಿರ್ತಾನೆ. 3 ದಿನ ಆಹಾರ ನಿದ್ರೆ ಏನೂ ಇಲ್ಲ. 3ನೆಯ ದಿನ ಬರ್ತಾನೆ ಯಮದೇವ. ಈ ನಚಿಕೇತನನ್ನು ಕಂಡು ಅವನಿಗೆ 3 ದಿನ ಅನ್ನಾಹಾರಗಳನ್ನು ಬಿಟ್ಟು ನನಗೋಸ್ಕರ ಕಾಯ್ತಾ ಯಾವ ಒಂದು ನಿಷ್ಠೆಯಿಂದ ಈತ ಇಲ್ಲಿದ್ದಾನೆ, ಖಂಡಿತವಾಗೂ ಈತನ ನಿಷ್ಠೆಯನ್ನು ಮೆಚ್ಚಬೇಕು ಅಂತ ಆತನನ್ನು ಬೇಡ್ಕೊಳ್ತಾನೆ. ಅಪ್ಪ, ನೀನು ಬಂದು 3 ದಿನ ಆಯ್ತಂತೆ, ಏನೂ ತಿಂದಿಲ್ಲ, ನೀರೂ ಕುಡ್ದಿಲ್ಲ, ನನಗೋಸ್ಕರ ಕಾಯ್ತಾ ಇದೆಯಾ, ನಿನಗೆ 3 ವರಗಳನ್ನು ಕೊಡ್ತೀನಿ, ಕೇಳ್ಕೋ ಅಂತ. ಆಗ ಅವನು ಕೇಳೋ ಒಂದು ವರ ಏನು ಗೊತ್ತಾ? ಮರಣದ ನಂತರ ಏನಾಗುತ್ತದೆ, ಮರಣಾನಂತರ ಜೀವನ ಏನು, ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಮೇಲೆ ಆತ ಎಲ್ಲಿ ಹೋಗ್ತಾನೆ, ಏನಾಗತ್ತೆ ಅವನಿಗೆ ಅಂತ ಯಮ ಪರಿಪರಿಯಾಗಿ ಬೇಡ್ತಾನೆ. ಮರಣ ಅನ್ನೋದೊಂದು ರಹಸ್ಯನಪ್ಪ, ಅದನ್ನು ನಾನು ಯಾರಿಗೂ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಪರಮ ರಹಸ್ಯ ಅಂತಾನೆ. ಆದರೆ ನಚಿಕೇತ ಬಿಡಲ್ಲ, ಹೇಳ್ತಾನೆ, ವರವನ್ನು ನೀನು ಕೊಟ್ಟಿದೀಯ, ನೀನು ಕೊಟ್ಟಿರೋ ವರವನ್ನೇ ನಾನು ಒಂದು ಕೇಳ್ತಾ ಇದ್ದೀನಿ, ನೀನು ಇದನ್ನು ನನಗೆ ಕೊಡಲಿಲ್ಲ ಅಂದರೆ ನೀನು ಆಡಿದ ಮಾತಿಗೆ ತಪ್ಪಿದವನಾಗ್ತೀಯ ನೀನು ಅಂತ. ಆಗ ಯಮ ಆತನಿಗೆ ಆ ರಹಸ್ಯವನ್ನು ಹೇಳಲೇಬೇಕಾಗತ್ತೆ. ಮರಣದ ನಂತರ ಏನಾಗತ್ತೆ ಅಂತ ಅದು ಕಠೋಪನಿಷತ್ ಅಥವಾ ಕಠೋಪನಿಷತ್ತಿನಲ್ಲಿ ಬರುತ್ತೆ. ಹೀಗೆ ಮರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಮಾಹಿತಿ ಬಹಳ ಕಡಿಮೆ, ಆದರೆ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕುತ್ತೆ. ನೋಡಿ, ಒಂದು ಗಾದೆಯ ಮಾತಿದೆ ಸಂಸ್ಕೃತದಲ್ಲಿ, ಜಾತಸ್ಯ ಮರಣಂ ಧ್ರುವಂ, ಅಂದರೆ ಹುಟ್ಟಿದ ಪ್ರತಿ ವ್ಯಕ್ತಿ ಸಾಯಲೇಬೇಕು, ಮೇಲೇರಿದ ಪ್ರತಿ ವಸ್ತು ಕೆಳಗೆ ಇಳಿಯಲೇಬೇಕು, ಹಗಲಾದ ಮೇಲೆ ರಾತ್ರಿ ಬರಲೇಬೇಕು, ರಾತ್ರಿಯಾದ ಮೇಲೆ ಹಗಲು ಬರಲೇಬೇಕು. ಅಂದರೆ ಹುಟ್ಟಿದ ನಂತರ ಆ ವ್ಯಕ್ತಿಗೆ ಸಾವು ತಪ್ಪಿದ್ದಲ್ಲ. ಈ ಜಗತ್ತಿನಲ್ಲಿ ಜನಿಸಿದ ಎಲ್ಲ ಜೀವಿಗಳು ಯಾವ್ಯಾವುದು ಹುಟ್ಟುತ್ತವೋ ಅವೆಲ್ಲ ಒಂದಲ್ಲ ಒಂದು ದಿನ ಸಾವನ್ನು ಹೊಂದಲೇಬೇಕು. ರಾಮನಾಗಲಿ, ಕೃಷ್ಣನಾಗಲಿ, ಕ್ರಿಸ್ತನಾಗಲಿ, ಬುದ್ಧನಾಗಲಿ, ಎಲ್ಲರೂ ಒಂದಲ್ಲ ಒಂದು ದಿವಸ ಮರಣ ಹೊಂದಲೇಬೇಕಾಯಿತು. ಒಬ್ಬೊಬ್ಬರ ಮರಣ ಒಂದೊಂದು ರೀತಿಯಲ್ಲಿ ಜರುಗಿತು. ಈ ಮರ್ತ್ಯ ಲೋಕವೇ ಹಾಗೆ, ಈ ಭೂಲೋಕದ ಒಂದು ಸ್ವಾದವೇ ಹಾಗೆ. ಮರ್ತ್ಯ ಲೋಕಕ್ಕೆ ಬಂದ ನಂತರ ಹುಟ್ಟಿ ಈ ಲೋಕವನ್ನು ವಿಸರ್ಜಿಸಿ ನಾವು ಹೋಗಲೇಬೇಕಾಗತ್ತೆ. ಅದಕ್ಕೆ ಹೋದ ನಂತರ ಏನಾಗತ್ತೆ? ಡಿ ವಿ ಗುಂಡಪ್ಪನವರ ಹೆಸರನ್ನು ನೀವು ಕೇಳಿರ್ಬೋದು. ಯಾರು ಡಿ ವಿ ಗುಂಡಪ್ಪನವರು? ಕನ್ನಡದ ಶ್ರೇಷ್ಠ ಸಾಹಿತಿ ಡಿ ವಿ ಜಿ, ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ. ಮುಲುಕುನಾಡು ಬ್ರಾಹ್ಮಣರು, ತೆಲುಗು ಬ್ರಾಹ್ಮಣರು. SSLCಯಲ್ಲಿ ಫೇಲ್, ಅವರು ಕನ್ನಡದಲ್ಲಿ ಫೇಲ್. ಆದರೆ ಅವ್ರು ಬರೆದಿರೋಂಥ ಕನ್ನಡದ ಅಪಾರ ಗ್ರಂಥಗಳನ್ನು PhD ವಿದ್ಯಾರ್ಥಿಗಳು ಓದ್ತಾರೆ, PhDನಲ್ಲಿ ಸಂಶೋಧನೆ ಮಾಡ್ತಾರೆ. ಅಂತಹ ಡಿ ವಿ ಗುಂಡಪ್ಪನವರು ಒಂದು ಕಡೆ ಮರಣವಾದ ಮೇಲೆ ಏನಾಗತ್ತೆ ಅನ್ನೋದನ್ನು ಅವರು ಒಂದು ಕಡೆ ತಿಳಿಸಿಕೊಡ್ತಾರೆ. ನಾನು ಆ ಕಗ್ಗವನ್ನು ಓದ್ತೀನಿ. ಮರಣದಿ ಮುಂದೇನು ಪ್ರಶ್ನೆ ಹಾಕ್ತಾರೆ. ಮರಣದಿ ಮುಂದೇನು, ಪ್ರೇತವೋ, ಭೂತವೋ, ಪರಲೋಕವೋ, ಪುನರ್ಜನ್ಮವೋ? ಅದೇನೋ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಏನು ಹೇಳುತ್ತೆ ಈ ಕಗ್ಗ? ಮರಣದಿ ಮುಂದೇನು, ಏನಾಗುತ್ತೆ ಮರಣವಾದ ಮೇಲೆ? ಪ್ರೇತವಾಗ್ತೀವ, ಭೂತವಾಗ್ತೀವ, ಪರಲೋಕಕ್ಕೆ ಹೋಗ್ತೀವ, ಪುನರ್ಜನ್ಮ ಪಡೆದು ಹಿಂತಿರುಗಿ ಬರ್ತೀವ? ಅದೇನೋ ಗೊತ್ತಿಲ್ಲಪ್ಪ. ಪ್ರಶ್ನೆ ಹಾಕ್ತಾರೆ. ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ.
ಹೋದವ್ರು ಯಾರು ವಾಪಸ್ಸು ಬರಲಿಲ್ಲ. ಅಲ್ಲಿಂದ ಒಂದು ರಿಪೋರ್ಟ್ ತಗೊಂಡು ಬಂದು ನಮಗೆ ಹೇಳಲಿಲ್ಲ, ಹಿಂಗಿದೆ, ಮರಣವಾದ ಮೇಲೆ ಇಂಥ ಜಾಗದಲ್ಲಿ ನಾವು ಇರ್ತೀವಿ, ಪರಿಸ್ಥಿತಿ ಹೀಗಿರುತ್ತೆ, ಸಂದರ್ಭಗಳು ಹೀಗೆ ಬರುತ್ತೆ, ಘಟನೆಗಳು ಹೀಗೆ ಜರುಗತ್ತೆ, ಆ ಲೋಕ ಹೀಗಿದೆ, ಯಾರೂ ಹೇಳಿದವರಿಲ್ಲ. ಹಾಗಾದರೆ ಭೂಮಿ ಮೇಲೆ ಬದುಕೋವಾಗ ಮರಣವಾದ ನಂತರ ಏನಾಗತ್ತೆ ಅನ್ನೋದ್ರ ನಮಗೆ ಹಾಕಬೇಕು. ಧರೆಯ ಬಾಳ್ಗದರಿ ನೇಮ್, ಧರೆಯಲ್ಲಿ ಬದುಕಲಿಕ್ಕೆ ಮರಣವಾದ ಮೇಲೆ ಏನಾಗತ್ತೆ ಅನ್ನೋ ಚಿಂತೆ ನಮಗೆ ಹಾಕಬೇಕು. ಮಂಕುತಿಮ್ಮ ಅಂತ ಹೇಳ್ತಾರೆ. ಡಿ ವಿ ಗುಂಡಪ್ಪನವರೇನೋ ಬಹಳ ಸುಲಭವಾಗಿ ಹೇಳಿಬಿಟ್ರು, ಮರಣ ಆದಮೇಲೆ ಏನಾಗುತ್ತೆ ಅಂತ ನಾವು ಯಾಕೆ ಚಿಂತಿಸಬೇಕು ಬದುಕಿರುವಾಗ ಅಂತ. ಆದರೆ ಅಷ್ಟು ಸುಲಭವಾದಂತಹ ವಿಷಯ ಅಲ್ಲ. ಮರಣ ಅಂದರೆ ಏನು, ಮರಣವಾದ ನಂತರ ಏನಾಗತ್ತೆ ಅನ್ನೋದು ಗೊತ್ತಾದರೆ ನಾವು ಬದುಕೋ ರೀತಿನೇ ಏನಾಗುತ್ತೆ, ಬದಲಾಗಿಬಿಡುತ್ತೆ. ಯಾಕೆ ಅಂದರೆ ಜೀವನ ಮತ್ತು ಮರಣ ಒಂದೇ ನಾಣ್ಯದ ಎರಡು ಮುಖಗಳು. ಮರಣವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಜೀವನವನ್ನು ಅರ್ಥ ಮಾಡ್ಕೋಬೇಕು, ಜೀವನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮರಣದ ಅರ್ಥ ಆಗಿರಬೇಕು. ಒಂದೇ ಹಗ್ಗದ ಎರಡು ತುದಿಗಳು, ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ಮರಣವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಶೈಲಿ ಬದಲಾಗಬಹುದು. ನಾವು ಯಾವ ರೀತಿ ಬದುಕ್ತಿದ್ದೀವಿ ಅನ್ನೋದನ್ನು ನಾವು ಅವಲೋಕನ ಮಾಡಿಕೊಂಡು ನಾವು ಉನ್ನತವಾದ ಜೀವನವನ್ನು ನಡೆಸಬಹುದು. ನೋಡಿ, ಜೀವನಗಳಲ್ಲಿ ಎರಡು ವಿಧ, ಒಂದು ಲೌಕಿಕ ಜೀವನ, ಒಂದು ಪಾರಲೌಕಿಕ ಜೀವನ ಅಥವಾ ಪಾರಮಾರ್ಥ ಜೀವನ. ಲೌಕಿಕ ಜೀವನವನ್ನು ನಡೆಸೋವಾಗ ಪಾರಮಾರ್ಥವನ್ನು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಮರಣಾನಂತರದ ಜೀವನ ಬಹಳ ಅರ್ಥಪೂರ್ಣವಾಗತ್ತೆ. ಬದುಕುವಂತಹ ಒಂದು ಶೈಲಿಯೇ ಬದಲಾಗತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮರಣಾನಂತರ ಜೀವನವನ್ನು ಇರಲಿ. ಜನನ ಆಕಸ್ಮಿಕ. ಯಾಕೆ ಆಕಸ್ಮಿಕ ಜನನ ಅನ್ನೋದು? ನಿಮಗೆ ವಿಜ್ಞಾನ ಗೊತ್ತಿದ್ರೆ ಅದು ಆಕಸ್ಮಿಕ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಗೊತ್ತಾ? ತಂದೆಯ ವೀರ್ಯದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವೀರ್ಯಾಣುಗಳಿರುತ್ತೆ. ದೇರ್ ಆರ್ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇನ್ ದ ಸೆಮನ್. ಆ ಕೋಟ್ಯಾಂತರ ವೀರ್ಯಾಣುಗಳಲ್ಲಿ ಒಂದು ವೀರ್ಯಾಣು ತಾಯಿಯ ಅಂಡವನ್ನು ಹೋಗಿ ತಲುಪುತ್ತೆ. ಆ ಮೊಟ್ಟ ಮೊದಲು ಯಾವ ವೀರ್ಯಾಣು ಒಳಗೆ ಹೋಗಿ ತಲುಪುತ್ತೋ ಅಲ್ಲಿಗೆ ಅದು ಡೋರ್ ಕ್ಲೋಸ್ ಮಾಡಿಬಿಡುತ್ತೆ. ಯಾವ ವೀರ್ಯಾಣು ಹೋಗಿ ತಲುಪುತ್ತೆ? ಲಕ್ಷಾಂತರ ವೀರ್ಯಾಣುಗಳಿದ್ದಾಗ ಯಾವ ವೀರ್ಯಾಣು ಫಸ್ಟ್ ಹೋಗಿ ತಲುಪುತ್ತೆ? ಅದು ಆಕ್ಸಿಡೆಂಟ್, ಅದು ಆಕಸ್ಮಿಕ. ಇಂಥ ವೀರ್ಯಾಣುನೇ ಹೋಗಿ ತಲುಪಬೇಕು ಅಂತ ಇಲ್ಲ, ಕೋಟ್ಯಾಂತರ ವೀರ್ಯಾಣುಗಳಿದ್ದಾಗ. ಹಾಗಾಗಿ ಬರ್ತ್ ಇಸ್ ಅನ್ ಆಕ್ಸಿಡೆಂಟ್. ಈಗ ಆ ವೀರ್ಯಾಣುವಿನ ಬಿಟ್ಟು ಬೇರೆ ವೀರ್ಯಾಣು ಹೋಗಿ ಅಂಡವನ್ನು ತಲುಪಿದ್ದಿದ್ರೆ ನಾನು ಹುಟ್ಟುತ್ತಿರಲಿಲ್ಲ, ಇಲ್ಲ ನೀವು ಹುಟ್ಟುತ್ತಿರಲಿಲ್ಲ, ಬೇರೆ ಒಂದು ಜೀವಿ ಹುಟ್ಟಿರ್ತಿತ್ತು. ಟು ದಟ್ ಎಕ್ಸ್ಟೆಂಟ್ ಇಟ್ ಈಸ್ ಅನ್ ಆಕ್ಸಿಡೆಂಟ್. ಒನ್ ಇನ್ ಮಿಲಿಯನ್. ಹಾಗಾಗಿ ಜನನ ಆಕಸ್ಮಿಕ ಆದಮೇಲೆ ಮರಣನೂ ಆಕಸ್ಮಿಕನ ಇಲ್ಲ, ಮರಣ ನಿಶ್ಚಿತ. ಡೆತ್ ಇಸ್ ಸರ್ಟನ್. ಪ್ರಾಯಶಃ ನಾನು ಸಾಯ್ತೀನಿ ಅಂದರೆ ಜನ ನಗ್ತಾರ ಇಲ್ವಾ? ಪ್ರಾಯಶಃ ಅಲ್ಲಪ್ಪ, ಹುಟ್ಟಿದ ಪ್ರತಿ ಜೀವಿನೂ ಇಲ್ಲೇ ಸಾಯಲೇಬೇಕು. ರಾಮನನ್ನು ಬಿಡಲಿಲ್ಲ, ಕೃಷ್ಣನನ್ನು ಬಿಡಲಿಲ್ಲ. ಕೃಷ್ಣ ಮರಣವನ್ನೇ ಮರೆತು ಕಾಡಿನಲ್ಲಿ ಸುತ್ತಾಡ್ತಾ ಇದ್ದ. ಯಾದವ ವಂಶ ನಾಶವಾಗೋಗಿತ್ತು, ಅವರೇ ಹೊಡೆದಾಡಿಕೊಂಡು. ಬಹಳ ಆಯಾಸವಾಗಿ ಕಾಡಿನಲ್ಲಿ ವೃಕ್ಷದ ಕೆಳಗೆ ಕುಳಿತಿದ್ದ ಶಿವ ಬೇಟೆಗಾರನ ರೂಪದಲ್ಲಿ ಬಂದು ಆತನ ಕಾಲಿಗೆ ಬಾಣವನ್ನು ಹೊಡೆದ. ಜಿಂಕೆಯ ಕಣ್ಣು ಅಂತ. ಆಗ ಕೃಷ್ಣನಿಗೆ ಎಚ್ಚರವಾಯಿತು, ಆಹಾ, ನನ್ನ ಆಯಸ್ಸು ಮುಗಿತು, ದ್ವಾಪರ ಮುಳುಗುತ್ತೆ. ಈಗ ಏನು ಪ್ರಾರಂಭ ಆಗಬೇಕು? ಕಲಿ ಪ್ರಾರಂಭವಾಗಬೇಕು. ಕಲಿ ಪ್ರಾರಂಭವಾಗುವಾಗ ನಾನು ಈ ಭೂಮಿ ಮೇಲೆ ಇರೋದು ಸರಿಯಲ್ಲ, ನನ್ನ ಅವತಾರ ಮುಗೀತು, ಇನ್ನು ನಾನು ಈ ದೇಹವನ್ನು ವಿಸರ್ಜಿಸಬೇಕು ಅಂತ
ಕೃಷ್ಣ ಆದ ದೇಹವನ್ನು ವಿಸರ್ಜಿಸಿ ಹೋಗ್ತಾನೆ. ಅಂದರೆ ಕೃಷ್ಣನಿಗೂ ತಪ್ಪಲಿಲ್ಲ, ರಾಮನಿಗೂ ತಪ್ಪಲಿಲ್ಲ, ಬುದ್ಧನಿಗೂ ತಪ್ಪಲಿಲ್ಲ, ಕ್ರಿಸ್ತನಿಗೂ ತಪ್ಪಲಿಲ್ಲ. ಕ್ರಿಸ್ತನನ್ನು ಶಿಲುಬೆಗೇರಿಸ್ಬಿಟ್ರು. ಬುದ್ಧ ಕೊನೆಯಲ್ಲಿ ಹಂದಿ ಮಾಂಸವನ್ನು ತಿಂದು ರೋಗಕ್ಕೆ ಈಡಾಗಿ ಸತ್ತು ಹೋಗ್ತಾನೆ. 91 ವರ್ಷ ವಯಸ್ಸಿನ ಬುದ್ಧ. ಇರಲಿ, ಒಬ್ಬೊಬ್ಬರ ಮರಣ ಒಂದೊಂದು ರೀತಿ, ಆದರೆ ಮರಣವಂತೂ ಜರುಗಲೇ ಬೇಕು. ಯಾವಾಗ ಮರಣ ನಿಶ್ಚಿತ, ಹೌದು. ಯಾವತ್ತು ನನ್ನ ಮರಣ? ಯಾವತ್ತು, ಎಲ್ಲಿ, ಯಾರ ಜೊತೆಯಲ್ಲಿರ್ತಾರೆ ನಾನು ಮರಣ ಹೊಂದುವಾಗ? ಯಾರಿಗೂ ಅದು ಅನಿಶ್ಚಿತ. ಎಲ್ಲಿ ಮರಣ ಆಗತ್ತೆ, ಯಾವಾಗ ಮರಣ ಆಗತ್ತೆ, ಯಾವ ಸಂದರ್ಭದಲ್ಲಿ ಮರಣ ಆಗತ್ತೆ, ಯಾರು ನಮ್ಮೊಡನೆ ಇರ್ತಾರೆ, ನನ್ನ ಮರಣಕ್ಕೆ ಕಾರಣವೇನಾಗತ್ತೆ, ಯಾವುದು ನಮಗೆ ಗೊತ್ತಿರೋದಿಲ್ಲ. ಮರಣ ನಿಶ್ಚಿತವೇ ಆದರೂ ಎಲ್ಲಿ, ಹೇಗೆ, ಯಾಕೆ ಇದು ಗೊತ್ತಿರೋದಿಲ್ಲ. ಅದು ಅನಿಶ್ಚಿತವೇ ಆಗಿ ಉಳಿದಿರುತ್ತೆ. ಮರಣವಿಲ್ಲದ ಮನೆಯೇ ಇಲ್ಲ, ಒಪ್ಕೋತೀರಾ? ಮರಣವಿಲ್ಲದೆ ಇರೋ ಮನೆ ಇದೆಯಾ ಎಲ್ಲಾದರೂ? ಯಾರ ಮನೆಯನ್ನಾದರೂ ಕೇಳಿ, ಅವರ ಪೂರ್ವಿಕರು ಮರಣ ಹೊಂದೇ ಇರ್ತಾರೆ. ಹೌದಾ ಅಲ್ವಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಬುದ್ಧನ ಜೀವನದಲ್ಲಿ ನಡೆದ ಒಂದು ಘಟನೆ, ಒಂದು ಕತೆ. ಶ್ರಾವಸ್ತಿ. ಎಲ್ಲಿದೆ ಶ್ರಾವಸ್ತಿ? ನಮ್ಮ ಭರತ ಖಂಡದ ಉತ್ತರ ಪ್ರದೇಶದ ತುತ್ತ ತುದಿಯಲ್ಲಿ, ನೇಪಾಳದ ಬಾರ್ಡರಲ್ಲಿದೆ ಶ್ರಾವಸ್ತಿ. ಅದನ್ನು ಸಾವತ್ತಿ ಅಂತ ಕರೀತಾರೆ. ಆ ಶ್ರಾವಸ್ತಿಯಲ್ಲಿ, ಅದು ಬುದ್ಧನ ಒಂದು ತೀರ್ಥಕ್ಷೇತ್ರ ಶ್ರಾವಸ್ತಿ. ಶ್ರಾವಸ್ತಿಯಲ್ಲಿ ನಡೆದ ಘಟನೆ ಕಿಸಾ ಗೌತಮಿ. ಕೇಳಿದಿರಾ ಕಿಸಾ ಗೌತಮಿಯ ಕತೆ? ಕಿಸಾ ಗೌತಮಿ ಅಂತ ಒಂದು ಹೆಣ್ಣು ಶ್ರಾವಸ್ತಿಯಲ್ಲಿರ್ತಾಳೆ. ಆಕೆ ಸಣಕಲು, ಬಡಕಲು ದೇಹ, ನೋಡೋದಕ್ಕೆ ದುರ್ಬಲವಾಗಿ ಕಾಣ್ತಾಳೆ. ತಂದೆ ತಾಯಿಯರ ಮನೆಯಲ್ಲಿ ಇವಳನ್ನು ಯಾವಾಗ ಮದುವೆ ಮಾಡಿ ಕಳಿಸ್ತೀವಪ್ಪ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆಕೆ ಮದುವೆ ಬೇಗ ಆಗಲ್ಲ. ಕೊನೆಗೆ ಆಕೆ ಅದೃಷ್ಟ ಚೆನ್ನಾಗಿತ್ತು, ಒಬ್ಬ ಶ್ರೀಮಂತ ವ್ಯಕ್ತಿ ಆಕೆಯನ್ನು ಮದುವೆ ಆಗಿಬಿಟ್ಟ. ತಂದೆ ತಾಯಿಗಳು ಅಪ್ಪ ನಮ್ಮ ಸಮಸ್ಯೆ ಮುಗೀತು ಅಂತ ಅಂದ್ಕೊಂಡ್ರು. ತಂದೆ ತಾಯಿ ಮನೆಯಲ್ಲಿ ಬಹಳಷ್ಟು ಅವಹೇಳನ ನಡೀತಾ ಇತ್ತು. ಬಹಳಷ್ಟು ತಂದೆ ತಾಯಿಗಳು ಆಕೆಯ ಮೇಲೆ ಕೋಪ ಮಾಡ್ಕೋತಿದ್ರು, ಬೈಗುಳಗಳಿರ್ತಿತ್ತು. ಸರಿ, ಗಂಡನ ಮನೆಗೆ ಬಂದ್ಲು. ಶ್ರೀಮಂತರು ಸುಖವಾಗಿರ್ತಾಳೇನೋ ಅಂತ ಅಂದ್ಕೊಂಡ್ರೆ ಕಿಸಾ ಗೌತಮಿ, ಆಕೆ ಅದೃಷ್ಟ ಮಕ್ಕಳಾಗಲಿಲ್ಲ. ಗಂಡನ ಮನೆಯಲ್ಲೂ ಮೂದಲಿಕೆ ಪ್ರಾರಂಭವಾಯಿತು, ಅವಹೇಳನ, ಅಪಮಾನ ಎಲ್ಲ ಪ್ರಾರಂಭವಾಯಿತು. ಆಕೆ ಎಲ್ಲ ಅವಮಾನಗಳನ್ನು, ಅಪಮಾನಗಳನ್ನು ಅವಳು ಗಚ್ಚಿ ಸಹಿಸಿಕೊಂಡ್ಲು. 4-5 ವರ್ಷಗಳಾದ ಮೇಲೆ ಅವಳ ಅದೃಷ್ಟ ಚೆನ್ನಾಗಿತ್ತು, ಒಂದು ಮಗು ಹುಟ್ಟಿತು. ಮಗು ಹುಟ್ಟಿದ ತಕ್ಷಣ ಎಲ್ಲರಿಗೂ ಸಂತೋಷವಾಗೋಯ್ತು ಮನೆಯಲ್ಲಿರೋರಿಗೆ. ಕಿಸಾ ಗೌತಮಿಗೆ ಅವಹೇಳನ, ಅಪಮಾನ, ಅವಮರ್ಯಾದೆ ಎಲ್ಲ ನಿಂತೋಯ್ತು. ಆದರೆ ಮತ್ತೆ ಅವಳ ಅದೃಷ್ಟ ಕೈ ಕೊಡ್ತು. ಆ ಮಗು 2-3 ವರ್ಷದ ವಯಸ್ಸು. ಆ ಮಗು ಆಕಸ್ಮಿಕವಾಗಿ ಸತ್ತೋಯ್ತು. ಯಾವಾಗ ಮಗು ಸತ್ತೋಯ್ತೋ ಕಿಸಾ ಗೌತಮಿಗೆ ಬಹಳ ದುಃಖವಾಗೋಯ್ತು. ಆಕಾಶವೇ ಕಳಚಿ ಆಕೆಯ ತಲೆ ಮೇಲೆ ಬಿದ್ದು ಹೋಯಿತು ಅನ್ನುವಂತಹ ಭಾವ ಆಕೆಯಲ್ಲಿ ನೆಲೆಸಿಬಿಡ್ತು. ರೋಧಿಸಿಬಿಟ್ಲು, ಓಡಾಡಿಬಿಟ್ಲು ಆ ಮಗುವನ್ನು ತಬ್ಬಿಕೊಂಡು. ಕೊನೆಗೆ ಆ ಮಗುವನ್ನು ಕೈಯಲ್ಲೆತ್ಕೊಂಡು ಶ್ರಾವಸ್ತಿಯ ಒಂದೊಂದು ಮನೆಯ ಬಾಗಿಲಿನ ಮುಂದೆ ನಿಂತ್ಕೊಂಡು ಅಳ್ತಾಳೆ. ಬಾಗಿಲಿನ ಕದ ತಟ್ತಾಳೆ, ದಯವಿಟ್ಟು ನನ್ನ ಮಗುವನ್ನು ಬದುಕಿಸಿಕೊಡಿ, ದಯವಿಟ್ಟು ನನ್ನ ಮಗುವನ್ನು ಬದುಕಿಸಿಕೊಡಿ. ಯಾವ ಮನೆಯವರು ಬದುಕಿಸ್ಕೊಡ್ತಾರೆ? ಒಂದು ಮನೆಯಿಂದ ಇನ್ನೊಂದು ಮನೆ, ಇನ್ನೊಂದು ಮನೆಯಿಂದ ಮತ್ತೊಂದು ಮನೆ, ಮತ್ತೊಂದು ಮನೆಯಿಂದ ಮಗದೊಂದು ಮನೆ. ಸಂಜೆವರೆಗೂ, ಸೂರ್ಯಾಸ್ತದವರೆಗೂ ಮಗುವನ್ನು ಎತ್ಕೊಂಡು, ಸತ್ತ ಮಗುವನ್ನು ಸುತ್ತಾ ಇದ್ದಾಳೆ ಶ್ರಾವಸ್ತಿಯಲ್ಲಿ. ಎಲ್ಲರಿಗೂ ಈಕೆಗೆ ಮತಿಭ್ರಮಣೆ ಆಗೋಗಿದೆ, ಹುಚ್ಚಿ ಆಗೋದ್ಲು ಈಕೆ ಅಂತ ಅಂದ್ಕೊಂಡ್ರು. ಆಗ ಯಾರೋ ಒಬ್ಬ ವ್ಯಕ್ತಿಗೆ ಆಕೆ ಮೇಲೆ ತುಂಬ ಅನುಕಂಪ, ಕನಿಕರ ಉಂಟಾಯಿತು. ಆತ ಹೇಳ್ತಾನೆ, ಅಮ್ಮ, ನೀನು ಈ ಥರ ಮನೆಗೆ ಅಲೆದರೆ ನಿನ್ನ ಮಗು ಮತ್ತೆ ಪುನಃ ಬರೋದಿಲ್ಲ ಹುಟ್ಟಿ. ಒಂದು ಕೆಲಸ ಮಾಡೋ, ಊರಾಚೆ ಆಮ್ರವನದ ಕೆಳಗೆ, ಆಮ್ರವನದಲ್ಲಿ ಒಂದು ಮರದ ಕೆಳಗಡೆ ಗೌತಮ ಬುದ್ಧರು ಕುಳಿತುಕೊಂಡಿದ್ದಾರೆ. ನಿನಗೆ ಸಹಾಯ ಮಾಡಲಿಕ್ಕೆ ಅವರೊಬ್ಬರಿಗೆ ಸಾಧ್ಯ ಅನಿಸುತ್ತೆ ನನಗೆ. ನೀನು ಮಗುವನ್ನು ಎತ್ಕೊಂಡು ಗೌತಮರ ಬಳಿ ಹೋಗು, ಬುದ್ಧರ ಬಳಿ ಹೋಗು ಅಂತ. ಕಿಸಾ ಗೌತಮಿ ಓಡೋಡಿ ಹೋಗ್ತಾಳೆ ಮಗುವನ್ನು ಎತ್ಕೊಂಡು. ಬುದ್ಧ ತನ್ನ ಶಿಷ್ಯರ ಮುಂದೆ ಕುಳಿತುಕೊಂಡು ಉಪದೇಶಗಳನ್ನು ಮಾಡ್ತಾ ಇದ್ದಾನೆ. ಮೌನವಾದ ಪರಿಸರ.
ಸಂಜೆಯ ಹೊತ್ತು ಹಕ್ಕಿಗಳು ಹಿಂತಿರುಗಿ ಬಂದು ಮರಗಳ ಮೇಲೆ ಕುಳಿತು ತಮ್ಮ ಪುಟ್ಟ ಮರಿಗಳಿಗೆ ಆಹಾರವನ್ನು ತಿನ್ನಿಸ್ತಿವೆ. ಚಿಲಿಪಿಲಿ ಗಾನ, ಸೂರ್ಯಾಸ್ತ, ಪಶ್ಚಿಮ ದಿಕ್ಕಿನಲ್ಲಿ ಕೆಂಪು ಹರಡಿತ್ತು. ಮೌನ ನೀರವ ಸ್ಥಿತಿಯಲ್ಲಿ ಈಕೆ ಜೋರಾಗಿ ಕೂಗಿಕೊಂಡು ಬಂದು ಬುದ್ಧನ ಮುಂದೆ ನಿಂತು ಮಗುವನ್ನು ಬುದ್ಧನ ಮುಂದೆ ಇಟ್ಟು ಗೋಳಾಡ್ತಾಳೆ, ನನ್ನ ಮಗುವನ್ನು ಬದುಕಿಸಿಕೊಡು ಅಂತ. ಬುದ್ಧನಿಗೆ, ಬುದ್ಧದೇವ ಜ್ಞಾನೋದಯ ಹೊಂದಿದವನು, ಎನ್ಲೈಟೆಂಡ್ ಸೋಲ್ ಅದು. ಬುದ್ಧದೇವ ಕನಿಕರದಿಂದ ಆಕೆಯನ್ನು ನೋಡ್ತಾನೆ, ಅನುಕಂಪದಿಂದ ನೋಡ್ತಾನೆ. ಆದರೆ ಬುದ್ಧನಿಗೆ ಅನಿಸುತ್ತೆ ಈಕೆ ಕೇಳ್ತಿರುವಂಥ ವಿಚಾರ ಹೇಗಿದೆ ಅಂದರೆ ಅದು ಪ್ರಾಕೃತಿಕ ನಿಯಮಕ್ಕೆ ವಿರುದ್ಧವಾದದ್ದು. ಸತ್ತ ವ್ಯಕ್ತಿಯನ್ನು ಮತ್ತೆ ಹುಟ್ಟಿಸಿ ಹೊರಗೆ ತರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕೆಲಸವನ್ನು ಮಾಡಲಿಕ್ಕೂ ಆಗಲ್ಲ. ಕಾರಣ ಆ ಮಗುವಿನ ಕರ್ಮಗಳು ಮುಗೀತು. ಕರ್ಮಗಳು ಮುಗಿದ ಮೇಲೆ ಅದು ಹೊಟ್ಟೋಯ್ತು. ಹಾಗಾಗಿ ಬುದ್ಧ ಏನು ಮಾಡ್ದ, ಈ ಹೆಂಗಸಿಗೆ ಅರಿವು ಉಂಟಾಗುವಂತೆ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡ್ದ. ಅಮ್ಮ, ನಿನ್ನ ಮಗುವನ್ನು ಖಂಡಿತ ನಾನು ಬದುಕಿಸ್ಕೊಡ್ತೀನಿ ಅಂತ. ಖುಷಿ ಆಗೋಯ್ತು ಕಿಸಾಗೌತಮಿಗೆ. ಹೋದ ಪ್ರಾಣ ಬಂತು ಅಂತ ಅಂದ್ಕೊಂಡ್ಳು. ಆದರೆ ಬುದ್ಧ ಹೇಳ್ದ, ಅಮ್ಮ ಒಂದು ಷರತ್ತು. ಏನು ಗೊತ್ತಾ ಷರತ್ತು? ಊರಿಗೆ ಹೋಗು, ಭಿಕ್ಷೆ ಬೇಡಿ ಒಂದು ಹಿಡಿ ಸಾಸಿವೆಯನ್ನು ತಗೊಂಡು ಬಾ. ಅಷ್ಟೇ ತಾನೇ? ನಾನು ಓಡಿ ಹೋಗಿ ಸಾಸಿವೆ ತಗೊಂಡು ಬರ್ತೀನಿ ಅಂತ ಖುಷಿಯಾಗಿ ಎದ್ಲು. ಬುದ್ಧ ಹೇಳ್ದ, ನೀನು ಯಾವ ಮನೆಯಿಂದ ಸಾಸಿವೆ ತರ್ತೀಯೋ ಆ ಮನೆಯಲ್ಲಿ ಯಾರೂ ಮರಣವನ್ನು ಹೊಂದಿರಬಾರ್ದು, ಆ ಮನೆ ಸಾವನ್ನು ನೋಡಿರಬಾರ್ದು. ಆಕೆಗೆ ಆ ಒಂದು ಮೊಮೆಂಟಲ್ಲಿ ಅದೇನೋ ಮುಳುಗ್ತಾ ಇರೋಂತಹ ವ್ಯಕ್ತಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಏನು ಮಾಡ್ತಾನೆ? ಭದ್ರವಾಗಿ ಇಟ್ಕೊಳ್ತಾನೆ. ಅವಳು ಅಷ್ಟೆಲ್ಲ ಆಲೋಚನೆ ಮಾಡಲಿಲ್ಲ, ಸೀದಾ ಓಡ್ಬಿಟ್ಲು. ಶ್ರಾವಸ್ತಿಯಲ್ಲಿ ಮನೆಯ ಮುಂದೆ ಬೇಡ್ಕೊಂಡ್ಲು. ಆಕೆಗೆ ಸಾಸಿವೆ ಕೊಡಲಿಕ್ಕೆ ಎಷ್ಟೋ ಮಂದಿ ಮುಂದೆ ಬರ್ತಿದ್ದಾರೆ. ಆದರೆ ಸಾಸಿವೆ ತಗೊಂಡು ಬಂದಾಗ ಆಕೆ ಅವಳನ್ನು ಕೇಳ್ತಾಳೆ, ನಿಮ್ಮ ಮನೆಯಲ್ಲಿ ಯಾವುದೇ ಮರಣ ಆಗಿರಬಾರ್ದು, ಹಾಗಿದ್ದರೆ ಸಾಸಿವೆ ಕೊಡಿ ಅಂತ. ಆಗ ಪ್ರತಿಯೊಬ್ಬರು ಏನು ಹೇಳ್ತಾರೆ, ಅಮ್ಮ ನಮ್ಮ ಮನೆಯಲ್ಲೇ ಮರಣ ಸಂಭವಿಸಿದೆ. ತಕ್ಷಣ ಈಕೆ ಇನ್ನೊಂದು ಮನೆಗೆ, ಮತ್ತೊಂದು ಮನೆಗೆ, ಮಗದೊಂದು ಮನೆಗೆ, ಶ್ರಾವಸ್ತಿ ಎಲ್ಲ ಸುತ್ತಾಡ್ಬಿಡ್ತಾಳೆ. ಕೊನೆಗೆ ಆಕೆಗೆ ಸಾವಿಲ್ಲದ ಮನೆ ಸಿಕ್ಕಲ್ಲ. ಸಾವಿಲ್ಲದ ಮನೆಯಿಂದ ಸಾಸಿವೆ ತರಲಿಕ್ಕೂ ಆಗಲ್ಲ. ಬಹಳ ಹೊತ್ತು ಹಾಗೆ ಪರದಾಡಿದ ನಂತರ ಆಕೆಗೆ ಅರ್ಥ ಆಗತ್ತೆ, ಆಹಾ, ಬುದ್ಧದೇವ ನನಗೆ ಅರಿವನ್ನು ಉಂಟು ಮಾಡುವ ಸಲುವಾಗಿ ಈ ರೀತಿ ನನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ಮರಣವಿಲ್ಲದ ಮನೆಯೇ ಇಲ್ಲ ಅಂದಮೇಲೆ ನಾನೀಗ ನನ್ನ ಮಗುವಿನ ಮರಣವನ್ನು ಏನು ಮಾಡಬೇಕು? ಎಕ್ಸೆಪ್ಟ್ ಇಟ್ ಅಂದರೆ ಸ್ವೀಕರಿಸಬೇಕು, ಒಪ್ಕೋಬೇಕು, ಒಮ್ಮತಕ್ಕೆ ಬರಬೇಕು. ಹೌದು, ಜರುಗಿ ಹೋಗಿದೆ, ಇದನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಮನಸ್ಸಿನಲ್ಲಿ ಗೋಳನ್ನು, ರೋಧನವನ್ನು, ದುಃಖವನ್ನು, ವ್ಯಥೆಯನ್ನು, ಸಂಕಟವನ್ನು ಮಾಡ್ಕೋಬಾರ್ದು. ನಮ್ಮ ಮನಸ್ಸು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಇರಬೇಕು. ಸ್ಥಿತಪ್ರಜ್ಞತೆ ಅಂದರೆ ಏನು? ಸ್ಥಿತಪ್ರಜ್ಞತೆ ಅಂದರೆ ಮೇಲೂ ಏರಬಾರ್ದು, ಕೆಳಗೂ ಇಳಿಬಾರ್ದು. ಸೋಲು ಗೆಲುವುಗಳ ನಡುವೆ, ಕಷ್ಟ ನೋವುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಸ್ತುತಿ ನಿಂದನೆಗಳ ಮಧ್ಯೆ ಮನಸ್ಸು ಸುಮ್ಮನಿರಬೇಕು. ಇದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನನ್ನ ಗುರುಗಳಿದ್ದರು, ಅವರೊಮ್ಮೆ ಹೇಳಿದ್ರು, ನನ್ನ ಉಪನ್ಯಾಸ ಆದಮೇಲೆ ಹಲವು ಜನ ಟೇಬಲ್ ಹತ್ರ ಬಂದು, ಸರ್ ತುಂಬ ಚೆನ್ನಾಗಿತ್ತು ನಿಮ್ಮ ಉಪನ್ಯಾಸ, ನೀವು ನಮ್ಮ ಮನಸ್ಸು ಮೇಲೆ ಬೇರೆ ಎಲ್ಲೋ ಹರಿಲಿಕ್ಕೆ ಬಿಡಲೇ ಇಲ್ಲ, ಯು ಕ್ಯಾಪ್ಚರ್ಡ್ ಅವರ್ ಮೈಂಡ್ ಅಂತ ಹೇಳ್ತಾ ಇದ್ರು. ನಾನು ಸುಮ್ಮನೆ ಕುಳಿತಿದ್ದೆ. ಅವರೆಲ್ಲ ಹೋದ್ಮೇಲೆ ನನ್ನ ಗುರುಗಳು ಹೇಳಿದ್ರು, ಅಪ್ಪ ಇದು ಸ್ತುತಿ, ನಿನ್ನನ್ನು ಪ್ರೇಸ್ ಮಾಡ್ತಿದ್ದಾರೆ. ನಾಳೆ ನಿನ್ನನ್ನೇನು ಮಾಡ್ಬೋದು? ನಿಂದಿಸಬಹುದು. ಸ್ತುತಿಯಾಗಲಿ ನಿಂದೆಯಾಗಲಿ ನಮ್ಮ ಮನಸ್ಸು ಹಾಗೆ. ಸ್ಥಿತಪ್ರಜ್ಞನ ಲಕ್ಷಣ ಅದು.
ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಯೋಗ ಅಂತಲೇ ಇದೆ. ಆ ಯೋಗದಲ್ಲಿ ಆ ಒಂದು ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಮತ್ವಂ ಯೋಗ ಉಚ್ಯತೆ. ಸಮತ್ವಂ ಯೋಗ ಉಚ್ಯತೆ ಅಂದರೆ ಯಾರು ಸಮತ್ವವನ್ನು ಸಾಧಿಸಿದನೋ ಆತ ಯೋಗಿ. ಖುಷಿಯಲ್ಲಿ ತೇಲಾಡೋದು, ದುಃಖದಲ್ಲಿ ರೋಧಿಸೋದು, ಇದು ಭೋಗಿಯ ಲಕ್ಷಣ. ಭೋಗಿ ಅಂದರೆ ಯಾರು? ಭೋಗಿ ಅಂದರೆ ಯಾರು? ಭೋಗಿಸುವವನು, ಎಲ್ಲವನ್ನು ಸ್ವಾಹ ಮಾಡೋವನು. ಓಕೆ, ಧನವಾಗಲಿ, ಆಹಾರವಾಗಲಿ, ಸುಖವಾಗಲಿ, ಸಂತೋಷವಾಗಲಿ ಎಲ್ಲವನ್ನು ಬಯಸುವವನು ಭೋಗಿ. ನಾವೆಲ್ಲ ಭೋಗಿಗಳೇ ಒಂದು ಅರ್ಥದಲ್ಲಿ. ಯಾಕೆ ಅಂದರೆ ನಾವು ಸುಖ ಅಂದರೆ ಅಟ್ಟಕ್ಕೆ ಹತ್ತು ಬಿಡ್ತೀವಿ, ದುಃಖ ಅಂದರೆ ಪಾತಾಳಕ್ಕೆ ಇಳಿದು ಬಿಡ್ತೀವಿ. ಯಾವ ವ್ಯಕ್ತಿ ಅಸ್ತುತಿ ನಿಂದೆಗಳು ಮಾನ ಅಪಮಾನಗಳ ಮಧ್ಯೆ ಸುಮ್ಮನೆ ಇರ್ತಾನೋ ಅವನು ಯೋಗಿ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ. ಯೋಗ ಹೇಳೋದೇ ಸಮತ್ವವಪ್ಪ, ನೀನು ಹಿಗ್ಗಲೂ ಬೇಡ ಕುಗ್ಗಲೂ ಬೇಡ ಅಂತ ಹೇಳ್ದ. ಮರಣವನ್ನು ಬಹಳಷ್ಟು ಜನ ದುರ್ಘಟನೆ ಅಂತ ಭಾವಿಸ್ತಾರೆ. ಖಂಡಿತ ಮರಣ ದುರ್ಘಟನೆಯಲ್ಲ. ಮರಣ ಎಂದೂ ನೋವನ್ನು ಉಂಟು ಮಾಡೋದಿಲ್ಲ. ಮರಣಕ್ಕೆ ಮೊದಲು ಏನು ಸಂಭವಿಸುತ್ತೋ ಅದು ದುಃಖವನ್ನು, ನೋವನ್ನು ಉಂಟು ಮಾಡಬಹುದು. ಆದರೆ ಮರಣದ ಸಮಯದಲ್ಲಿ ಯಾರಿಗೂ ದುಃಖವಾಗೋದಿಲ್ಲ. ಡೆತ್ ಈಸ್ ಎ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವಾಟ್ ಹ್ಯಾಪನ್ಸ್ ಬಿಫೋರ್ ಡೆತ್. ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಹ್ಯಾಪನ್ಸ್ ಅಟ್ ಡೆತ್. ಸಾವು ನೋವನ್ನು ಉಂಟು ಮಾಡೋದಿಲ್ಲ. ಓಕೆ, ಸಾವಿನ ಮೊದಲು ದುಃಖ ನೋವು ಉಂಟಾಗಬಹುದು, ಸಾವಿನ ನಂತರವೂ ಉಂಟಾಗಬಹುದು. ನಿಜ ಹೇಳ್ಬೇಕಂದ್ರೆ ಅಲ್ಲೂ ಜಾಸ್ತಿ ಇರಲಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಈ ಲೌಕಿಕ ಜೀವನವೇ ದುಃಖಕರವಾದ ಜೀವನ. ನಮ್ಮ ಮಾವನವರು ಹೇಳ್ತಿದ್ರು, ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ಕಷ್ಟಪಡ್ತೀವಿ ನಾವು. ಅದೇ ಸಂಸಾರ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ಕಷ್ಟಪಡ್ತೀವಿ. ಇದು ನಮ್ಮ ಈ ಲೌಕಿಕ ಜೀವನದ ಲಕ್ಷಣ. ಓಕೆ, ಇಲ್ಲಿ ಎಷ್ಟೋ ಕರ್ಮಯೋಗಿಗಳಿದ್ದಾರೆ, ಎಷ್ಟೋ ಕರ್ಮಯೋಗಿಗಳು. ನೀವೆಲ್ಲ ಕರ್ಮಯೋಗಿಗಳೇ. ಎಷ್ಟೋ ಕಷ್ಟಪಟ್ಟಿದ್ದೀರಿ. ಕಷ್ಟ ಜಾಸ್ತಿ ಇತ್ತ, ಸುಖ ಜಾಸ್ತಿ ಇತ್ತ ಅಂದರೆ ನಾವು ಬಹಳಷ್ಟು ಜನ ಏನು ಹೇಳ್ತೀವಿ? ಕಷ್ಟನೇ ಜಾಸ್ತಿ ಇತ್ತು, ನೋವೇ ಜಾಸ್ತಿ ಇತ್ತು, ದುಃಖವೇ ಜಾಸ್ತಿ ಇತ್ತು, ಸಿಕ್ಕ ಸುಖ ಅಷ್ಟಿಷ್ಟು. ಆ ಅಷ್ಟಿಷ್ಟು ಸುಖಕ್ಕೆ ಬೆಟ್ಟದಷ್ಟು ನಾವು ಕಷ್ಟವನ್ನು ಪಡ್ತೀವಿ. ಇದು ಲೌಕಿಕ, ಹೌದಾ ಅಲ್ವಾ? ಹಾಗಾದರೆ ಜೀವನ ಕಷ್ಟಕರವೇ. ಅದಕ್ಕೆ ಬುದ್ಧ ಹೇಳಿದ್ದು. ಬುದ್ಧ ತನ್ನ ಸೂತ್ರಗಳಲ್ಲಿ ಹೇಳ್ತಾನೆ, ಆಶೆಯೇ ದುಃಖಕ್ಕೆ ಕಾರಣ. ಈ ಲೌಕಿಕದಲ್ಲಿ ಹುಟ್ಟಿದ ಮೇಲೆ ದುಃಖನೇ ನಿನ್ನ ಜೊತೆ ಇರೋದಪ್ಪ. ಇಲ್ಲಿ ಜರುಗುವ ಪ್ರತಿಯೊಂದು ಘಟನೆಯೂ ನಿನಗೆ ದುಃಖವನ್ನೇ ಉಂಟು ಮಾಡುತ್ತೆ. ಎಲ್ಲೋ ಕೆಲವು ಘಟನೆಗಳು ನಿನಗೆ ಸುಖವನ್ನು ಉಂಟು ಮಾಡ್ಬೋದು, ಅದು ತಾತ್ಕಾಲಿಕವಾಗಿ ಸುಖ ಉಂಟು ಮಾಡುತ್ತೆ ಅಂತ. ಅಂದರೆ ಒಂದು ಸಂಸ್ಕೃತ ಶ್ಲೋಕವಿದೆ, ಜನನಂ ಸುಖದಂ ಮರಣಂ ಕರುಣಂ. ಮತ್ತೆ ರಿಪೀಟ್ ಮಾಡ್ತೇನೆ, ಜನನಂ ಸುಖದಂ ಮರಣಂ ಕರುಣಂ. ಜನನ ಆದ ಮೇಲೆ ಜೀವನ, ಜನನ ಮತ್ತು ಜೀವನ ಸುಖಕರವೇ. ಮಗುಗೆ ನೋವಾಗೋದಿಲ್ಲ ಹುಟ್ಟುವಾಗ. ಹುಟ್ಟಿದ ನಂತರ ಗಾಳಿಗೋಸ್ಕರ ಅದು ಜೋರಾಗಿ ಅಳುತ್ತೆ. ಯಾಕಾಗಿ ಈ ಪ್ರಪಂಚಕ್ಕೆ ನಾನು ಮತ್ತೆ ಬಂದೆ, ಇಂಥ ಪ್ರಪಂಚಕ್ಕೆ ನಾನು ಬರಬಾರ್ದಾಗಿತ್ತು ಅಂತ ಅದು ಅಳುತ್ತೆ. ಅದ್ರ ಸುತ್ತಲೂ ನಿಂತ್ಕೊಂಡಿರೋ ಅದರ ತಂದೆ ತಾಯಿ, ಅದರ ಅಕ್ಕ ಅಣ್ಣ ಸೋದರ ಸಂಬಂಧಿಗಳು ಎಲ್ಲ ಏನು ಮಾಡ್ತಾರೆ? ನಗ್ತಾ ಇರ್ತಾರೆ, ಖುಷಿ ಪಡ್ತಾರೆ. ಮರಣ ಹೊಂದಿದಾಗ ಏನಾಗುತ್ತೆ? ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತೆ. ಅಪ್ಪ ಸಾಕಾಯ್ತಪ್ಪ ನನಗೆ ಈ ಲೌಕಿಕ ಜೀವನ, ಈ ಭಾರವಾದ ಶರೀರವನ್ನು ಹೊತ್ಕೊಂಡು ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆ, ನನಗೆ ಬಿಡುಗಡೆ ಆಯ್ತಪ್ಪ. ಅಂದರೆ 60-70-80 ವರ್ಷ ಒಬ್ಬ ಖೈದಿಯನ್ನು ನೀವು ಕರ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿ ನಂತರ ಒಂದು ದಿವಸ ಅವನನ್ನು ಬಿಟ್ಟರೆ ಏನು ಮಾಡ್ತಾನೆ ಅವನು? ಅಪ್ಪ ಬಿಡುಗಡೆ ಆಯ್ತಪ್ಪ, ನನಗೆ ಸಾಕಾಯ್ತಪ್ಪ ಅಂತನಲ್ಲ. ಹಾಗೆ ಒಳಗೆ ಆತ್ಮ ಬಂಧಿಸಲ್ಪಟ್ಟಿದೆ. ಶರೀರದ ಒಳಗಡೆ ಆತ್ಮ ಸಿಕ್ಕಾಕೊಂಡು ಬಿಟ್ಟಿದೆ. ಆತ್ಮ ಸೂಕ್ಷ್ಮ, ಶರೀರ ಸ್ಥೂಲ.
ಸ್ಥೂಲವಾದ ಶರೀರದಲ್ಲಿ ಸೂಕ್ಷ್ಮವಾದ ಆತ್ಮ ಬಂಧನಕ್ಕೊಳಗಾಗಿದೆ. ಈ ಆತ್ಮ ಹೊರಗಡೆ ಹೋಗಬೇಕು ಅಂತ ಬಯಸುತ್ತೆ, ಆದರೆ ಶರೀರ ಅದನ್ನು ಭದ್ರವಾಗಿ ಬಿಗಿ ಹಿಡ್ಕೊಂಡಿರುತ್ತೆ. ಇದೇ ಪುರುಷ ಪ್ರಕೃತಿಗಳ ಲೀಲೆ. ಪ್ರತಿ ಶರೀರದಲ್ಲೂ ಪುರುಷನಿದ್ದಾನೆ. ಶರೀರ ಪ್ರಕೃತಿಯಾದರೆ ಆತ್ಮ ಅನ್ನುವಂಥದ್ದು ಪುರುಷ ಬಿಡುಗಡೆಯನ್ನು ಬಯಸ್ತಾನೆ. ಮರಣ ಹೊಂದಿದಾಗ ಪುರುಷ ಬಿಡುಗಡೆಯನ್ನು ಹೊಂದುತ್ತಾನೆ. ಆ ಪುರುಷ ಹೊರಗೆ ಬರೋವಾಗ ಖುಷಿಯಾಗಿ ಬರ್ತಾನೆ. ಸಾಕಪ್ಪ, ನನಗೆ ಈ ಒಂದು ಭಾರವಾದ ರೋಗಗ್ರಸ್ತವಾದ ಹಲವಾರು ಸಮಸ್ಯೆಗಳಿಗೆ ಈಡಾದ ಶರೀರವನ್ನು ನಾನು ಬಿಟ್ಟುಬಿಟ್ಟೆ ಅಂತ ಅವನೇನೋ ಖುಷಿಯಾಗಿ ಹೊರಟೋಗ್ತಾನೆ. ಆದರೆ ಸುತ್ತಲೂ ನಿಂತಿರೋರೆಲ್ಲ ದುಃಖ ಪಡ್ತಾರೆ. ಆತ್ಮ ಸುಖವಾಗಿ ಹೊರಟೋಗುತ್ತೆ, ಆದರೆ ಸುತ್ತಲೂ ನಿಂತಿರೋರು ಆ ಒಂದು ಶವವನ್ನು ಕಂಡು ಶಿವನಿಲ್ಲದ ಶರೀರವನ್ನು ಶವ ಅಂತ ಕರೀತಾರೆ. ಆ ಶವವನ್ನು ಕಂಡು ಎಲ್ಲ ದುಃಖ ಪಡ್ತಾರೆ. ನೋಡಿ, ಹುಟ್ಟಿದ ಮಗುವನ್ನು ಕಂಡು ನಾವು ಸಂತೋಷ ಪಡ್ತೀವಿ, ಆದರೆ ಹುಟ್ಟಿದ ಮಗು ಅಳುತ್ತೆ. ಸತ್ತ ಹೆಣನ ಕಂಡು ನಾವು ದುಃಖ ಪಡ್ತೀವಿ, ಆದರೆ ಅಗಲಿದ ಆತ್ಮ ಸುಖ ಪಡುತ್ತೆ, ಖುಷಿ ಪಡುತ್ತೆ. ನೋಡಿ, ಮನುಷ್ಯ ಜನ್ಮ ಅಂತ ಇದೆಯಲ್ಲ, ಇದು ಬಹಳ ಪವಿತ್ರವಾದ ಜನ್ಮ. ಎಷ್ಟು ಪವಿತ್ರವಾದ ಜನ್ಮ ಅಂದರೆ, ಎಷ್ಟು ಕೋಟಿ ವರ್ಷಗಳ ಸಾಹಸ ಮಾಡಿದ್ದೀವಿ ಗೊತ್ತಾ ನಾವು ಮನುಷ್ಯರಾಗಲಿಕ್ಕೆ. ಇದು ಎಷ್ಟನೇ ಕಲ್ಪಕಾಲ ಹೇಳಿ? ಈ ಕಲ್ಪದ ಹೆಸರೇನು ಹೇಳಿ? ಕಲ್ಪ ಅಂದರೆ ಏನು ಹೇಳಿ? ಕಲ್ಪ ಅಂದರೆ 432 ಕೋಟಿ ವರ್ಷಗಳಿಗೆ ಒಂದು ಕಲ್ಪಕಾಲ. ನಾವು 4ನೆಯ ಕಲ್ಪಕಾಲದಲ್ಲಿದ್ದೀವಿ. ಏನೀ ಕಲ್ಪದ ಹೆಸರು? ಶ್ವೇತವರಾಹ ಕಲ್ಪ. ಇನ್ನು 3 ಕಲ್ಪಗಳು ಬರುತ್ತೆ. ನಾವಿರೋದು 7 ಕಲ್ಪಕಾಲಗಳ ಒಂದು ಯೋಜನೆಯಲ್ಲಿ. ಮಧ್ಯದ ಕಲ್ಪ, 4ನೆಯ ಕಲ್ಪದ ಅರ್ಧ ಭಾಗ ಶ್ವೇತವರಾಹ ಕಲ್ಪ. ನಾವು ಈ ಯೋಜನೆಗೆ ಸೇರಿದವರೇ ಅಲ್ಲ, ನಾವು ಈ ಸೂರ್ಯನಿಗೆ ಸೇರಿದವರೇ ಅಲ್ಲ. ನಾವು ಯಾವುದೋ ಬೇರೆ ಸೂರ್ಯನ ಗ್ರಹಗಳಲ್ಲಿ ನಾವು ಹುಟ್ಟಿದವರು. ಆ ಸೂರ್ಯ ಸತ್ತೋದ ಮೇಲೆ, ಆ ಸೋಲಾರ್ ಸಿಸ್ಟಮ್ ಸತ್ತೋದ ಮೇಲೆ ನಮ್ಮನ್ನು ಆ ಕರ್ಮ ದೇವತೆಗಳು ಈ ಯೋಜನೆಗೆ ತಂದುಬಿಟ್ರು. ಈ ಯೋಜನೆಯ ಮೊದಲನೆಯ ಕಲ್ಪದಲ್ಲಿ ನಾವು ಖನಿಜಗಳಾಗಿದ್ವಿ. 432 ಕೋಟಿ ವರ್ಷಗಳ ಕಾಲ ಖನಿಜಗಳಾಗಿ ಹಲವು ಜನ್ಮಗಳನ್ನು ಪಡೆದ್ವಿ. 2ನೆಯ ಕಲ್ಪದಲ್ಲಿ ನಾವು ಖನಿಜಗಳಿಂದ ಸಸ್ಯಗಳಾದ್ವಿ. ಕೋಟ್ಯಾಂತರ ಸಸ್ಯಗಳಾಗಿ ಸತ್ತು ಹುಟ್ಟಿ 2ನೆಯ ಕಲ್ಪದಲ್ಲಿ ಸಸ್ಯ ವರ್ಗಕ್ಕೆ ಬಂದ್ವಿ. 3ನೆಯ ಕಲ್ಪದಲ್ಲಿ ಸಸ್ಯ ವರ್ಗದಿಂದ ಪ್ರಾಣಿ ವರ್ಗಕ್ಕೆ ಬಂದ್ವಿ. ಕೋಟ್ಯಾಂತರ ಪ್ರಾಣಿಗಳಾಗಿ ಲಕ್ಷಾಂತರ ಜನ್ಮಗಳನ್ನು ಪಡೆದು 3ನೇ ಕಲ್ಪಕಾಲದಲ್ಲಿ ಮೃಗಗಳಾಗಿ ಬದುಕಿದ್ವಿ. ಇದು 4ನೆಯ ಕಲ್ಪ. ನಾವೇನಾಗಿದ್ದೀವಿ? ಈಗ ಮನುಷ್ಯರಾಗಿದ್ದೀವಿ. ಮುಂದಿನ ಕಲ್ಪಕ್ಕೆ ನಾವೇನಾಗಬೇಕು? ಋಷಿಗಳಾಗಬೇಕು. ಅದರ ಮುಂದಿನ ಕಲ್ಪಕ್ಕೆ ಏನಾಗಬೇಕು? ಮಹರ್ಷಿಗಳಾಗಬೇಕು. ಅದರ ಮುಂದಿನ ಕಲ್ಪಕ್ಕೆ ಏನಾಗಬೇಕು? ನಾನು ಹೇಳಲ್ಲ, ಅದೊಂದು ದೊಡ್ಡ ಯೋಜನೆ ಇದೆ. ನಾವು ಬುದ್ಧರಾಗ್ತೀವಿ. ಆಗ ನಾವು ಜ್ಞಾನೋದಯ ಹೊಂದಿ 8ನೇ ದೀಕ್ಷೆ ಅದು. ನಾವೀಗ ಮಾನವ ಜನ್ಮವನ್ನು ನಾವು ಹೊಂದಿದ್ದೀವಿ. ಬುದ್ಧ 8ನೆಯ ದೀಕ್ಷೆ. ಆ 8ನೆಯ ದೀಕ್ಷೆಯನ್ನು ತಲುಪಬೇಕು. ಅದರ ಮೇಲೆ ಸನತ್ ಕುಮಾರ, ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಆ ಪಟ್ಟವನ್ನು ಪಡಿತೀವಿ ನಾವು. ಅಂದರೆ ಇದೊಂದು ದೊಡ್ಡ ಯೋಜನೆ. ಎಷ್ಟು ದೊಡ್ಡ ಯೋಜನೆ ಅಂದರೆ ಇಟ್ಸ್ ಎ ಗ್ರೇಟ್ ಡಿವೈನ್ ಪ್ಲ್ಯಾನ್. ಇರಲಿ, ಮನುಷ್ಯ ಜನ್ಮ ಬಹಳ ಪವಿತ್ರವಾದದ್ದು. ಇದರ ಹಿಂದೆ ದೊಡ್ಡ ಇತಿಹಾಸವಿದೆ. ಕೋಟಿ ವರ್ಷಗಳ ಕಾಲ ನಾವು ಹುಟ್ಟಿ ಸತ್ತು ಬೆಳೆದು ಪುನರ್ಜನ್ಮಗಳನ್ನು ಪಡೆದು ನಾನಾ ಜೀವಿಗಳಾಗಿ ಈ ಹಂತವನ್ನು ಬಂದು ತಲುಪಿದ್ದೀವಿ. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಏಸು ಕಾಯಂಗಳ ಕಳೆದು, ಕಾಯಂಗಳು ಅಂದರೆ ದೇಹಗಳು, ಏಸು ಅಂದರೆ ಎಷ್ಟು ಕಾಯಂಗಳು, ಎಷ್ಟು ಶರೀರಗಳನ್ನು ಕಳ್ಕೊಂಡು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದು ಈ ಶರೀರವನ್ನು ಪಡೆದಿದೆಯಪ್ಪ ನೀನು. ತಾನಲ್ಲ, ತನ್ನದಲ್ಲ, ನಾನಲ್ಲಪ್ಪ ಇದು, ನನ್ನದು ಅಲ್ಲಪ್ಪ ಇದು. ಈ ಶರೀರ ನಾನಲ್ಲ, ಈ ಶರೀರ ನನ್ನದು ಅಲ್ಲ. ಆದರೆ ನಾವು ಈ ಶರೀರದ ಮೇಲೆ ಏನು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ? ವ್ಯಾಮೋಹವನ್ನು. ಎಷ್ಟು ವ್ಯಾಮೋಹ ಬೆಳೆಸ್ಕೊಂಡಿದ್ದೀವಿ?
ಯಾರಾದರೂ ಒಂದು ಸಣ್ಣ ಸೂಜಿಯಲ್ಲಿ ಸ್ವಲ್ಪ ಚುಚ್ಚಿದ್ರೂ ನಮಗೇನಾಗುತ್ತೆ? ದುಃಖ ಅಲ್ಲ, ವ್ಯಗ್ರಭಾವ. ಬಸ್ಗಳಲ್ಲಿ ಆಗತ್ತೆ ಇದು. ನಡ್ಕೊಂಡು ಬರ್ತಾ ಇರ್ತಾರೆ ಯಾರೋ, ತಿಳಿಯದೆ ನಮ್ಮ ಕಾಲ ಮೇಲೆ ಹೆಜ್ಜೆ ಇಡ್ತಾರೆ, ತಕ್ಷಣ ನಮಗೇನಾಗುತ್ತೆ? ವಿಪರೀತ ಕೋಪ ಬರುತ್ತೆ. ಯಾಕೆಂದರೆ ಈ ಶರೀರದ ಮೇಲೆ ನಮಗಿರುವಂತಹ ವ್ಯಾಮೋಹ. ನಾನು ಇದನ್ನು ಗಮನಿಸಿದ್ದೀನಿ. ಒಮ್ಮೆ ನಾನು ಸ್ಕೂಟರ್ನಲ್ಲಿ ಬರ್ತಾ ಇದ್ದೆ, ಬಸ್ ಪಕ್ಕದಲ್ಲಿ ಹೋಗ್ತಿತ್ತು, ಯಾರೋ ಕುಳಿತಿರೋನು ಉಗುಳಿದ ತಕ್ಷಣ ಬಂದು ನನ್ನ ಮುಖಕ್ಕೆ ಬಿತ್ತು. ಎಷ್ಟು ಕೋಪ ಬಂತು ಗೊತ್ತಾ? ಕೆಂಡದಂಥ ಕೋಪ ಬಂತು. ಆದರೆ ಮನೆಗೆ ಹೋದ ಮೇಲೆ ಅರ್ಥ ಆಯಿತು, ಅವನು ತಿಳಿದೇನೋ ಅವನು ಹೋಗ್ದ. ಈಗ ನಾನೇನು ಮಾಡಬೇಕು? ಇದನ್ನು ಬದಲಾಯಿಸ್ಲಿಕ್ಕಾಗತ್ತಾ? ನಾನು ಆಗಲ್ಲ, ಹೋಗಿದೆ. ಅದನ್ನು ಒರೆಸ್ಕೊಂಡು ನಾನೇನು ಮಾಡಬೇಕು? ಸುಮ್ಮನೆ ಇರಬೇಕು, ಸ್ಥಿತಪ್ರಜ್ಞನಾಗಿರಬೇಕು. ಸ್ಥಿತಪ್ರಜ್ಞತೆ ಅಂದರೆ ಅಲ್ಲೇ. ಈಗ ಅಧ್ಯಾತ್ಮ ಅನ್ನುವಂಥದ್ದು ಇದೇನೆ. ಅಧ್ಯಾತ್ಮ ಅಂದರೆ ಕೇಳಕ್ಕೆ, ಇಲ್ಲಿ ಬಿಡಕ್ಕೆ ಅಲ್ಲ. ನಿಮ್ಮ ಜೀವನದಲ್ಲಿ ನಡೆಯೋ ಒಂದೊಂದು ಘಟನೆಯನ್ನು ಹಾಗೆ ನೀವು ಗಮನಿಸ್ತಾ ಹೋದರೆ ನಿಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗತ್ತೆ. ಇರಲಿ, ಮನುಷ್ಯ ಜನ್ಮ ಬಹಳ ದುರ್ಲಭ, ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಈ ಜನ್ಮದ ಪತ್ನಿ ಹಿಂದಿನ ಎಷ್ಟೋ ಜನ್ಮಗಳಲ್ಲೂ ಯಾವುದೋ ಸಂಬಂಧಗಳಿತ್ತು ನಮಗೆ. ಈ ಜನ್ಮದ ಪತ್ನಿ ಡಾಕ್ಟರ್ ಜ್ಯೋತಿ ನಾಗೇಶ್ ಅಂತ ಅವರು ದಾಸರ ಒಂದು ಪದವನ್ನು ಹಾಡ್ತಾರೆ, ಮನುಷ್ಯ ಜನ್ಮ ಎಷ್ಟು ಪವಿತ್ರವಾದದ್ದು ಅಂತ ಹೇಳಲಿಕ್ಕೆ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೇ. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೇ. ಹೆಣ್ಣು ಮಣ್ಣಿಗಾಗಿ ಹರಿಯ ನಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೋಡಿ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಕಾಲನ ದೂತರು ಕಾಲ್ ಪಿಡಿದೆಳೆವಾಗ ತಾಳುತ್ತಳೆಂದರೆ ತಾಳುವರೇ. ಕಾಲನ ದೂತರು ಕಾಲ್ ಪಿಡಿದೆಳೆವಾಗ ತಾಳುತ್ತಳೆಂದರೆ ತಾಳುವರೇ. ಧಾಳಿ ಬರುವ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬಿಡಿ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ. ಮಾನವ ಜನ್ಮ ದೊಡ್ಡದು. ಏನು ಕರಣ ಇದು ಪತಿಯನ್ನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೇ. ಏನು ಕರಣ ಇದು ಪತಿಯನ್ನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೇ. ಇನ್ನಾದರೂ ಏಕೋ ಭಾವದಿಂದ ಭಜಿಸಿರೋ ಚನ್ನ ಶ್ರೀ ಪುರಂದರ ವಿಠಲರಾಯನ. ಮಾನವ ಜನ್ಮ ದೊಡ್ಡದು, ಇರ ಹಾನಿ ಮಾಡಲು ಬಿಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಪುರಂದರದಾಸರ ಕೀರ್ತನೆ ನೋಡಿ ಏನು ಹೇಳ್ತಾರೆ ಅವರು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳುತ್ತಾಳೆಂದರೆ ತಾಳುವರೇ. ಕಾಲನ ದೂತರು ಅಂದರೆ ಯಮದೂತರು. ಯಮದೂತರು ಬಂದು
ನಿನ್ನ ಕಾಲನ್ನು ಹಿಡಿದು ಎಳ್ಕೊಂಡು ಹೋಗ್ತಾರಪ್ಪ, ಆಗ ತಾಳೆಂದರೆ ತಾಳುವರೆ, ತಾಳಲ್ಲ. ಹೌದಾ ಅಲ್ವಾ? ಅಂದರೆ ಕೊನೆಯಲ್ಲಿ ಇನ್ನೊಂದು ಜಾಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಧನಧಾನ್ಯ ಪುತ್ರರು ಕಾಯುವರೆ. ಏನು ಕಾರಣ ಯದುಪತಿಯನ್ನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೆ. ಅಪ್ಪ ಏನು ಕಾರಣ? ಯದುಪತಿ ಅಂತಂದರೆ ನಾರಾಯಣನನ್ನು ಮರ್ತೋದ್ರಲ್ಲ, ಏನು ಕಾರಣ? ಏನು ಅನ್ಕೊಂಡ್ರಿ ನೀವು? ನಿಮ್ಮ ಧನ ಧಾನ್ಯ, ಶ್ರೀಮಂತಿಕೆ, ಸೊಗಸು, ಅಧಿಕಾರ ಇದು ನಿಮ್ಮನ್ನು ಕಾಯುತ್ತೆ ಅನ್ಕೊಂಡಿದ್ದೀರಾ? ದೊಡ್ಡ ಪ್ರೈಮ್ ಮಿನಿಸ್ಟರ್ ಕೂಡ ಒಂದು ದಿವಸ ಮಣ್ಣಾಗಲೇಬೇಕು. ಯಾವುದು ಕಾಯಲ್ಲ ನಿಮ್ಮನ್ನ. ಆದರೆ ಸಮಸ್ಯೆ ಏನಂದರೆ, ನಾವು ಹುಟ್ಟಿದ ನಂತರ ನಮ್ಮ ಜೀವನದ ಧ್ಯೇಯವನ್ನು ಮರ್ತು ಬಿಡ್ತೀವಿ. ಕರ್ಮ ದೇವತೆಗಳು ನಮಗೆ ಜನನವನ್ನು ಕೊಟ್ಟು ಇಲ್ಲಿಗೆ ಕಳಿಸುವಾಗ, ಅಪ್ಪ ನಿನ್ನ ಜೀವನಕ್ಕೊಂದು ಧ್ಯೇಯವಿದೆ. ದೇರ್ ಈಸ್ ಅ ಪರ್ಪಸ್ ಫಾರ್ ಲೈಫ್, ದೇರ್ ಈಸ್ ಎ ಮೀನಿಂಗ್ ಫಾರ್ ಡೆತ್. ಜೀವನಕ್ಕೆ ಉದ್ದೇಶ ಇದೆ, ಮರಣಕ್ಕೆ ಅರ್ಥ ಇದೆ. ನನಗೆ ಜೀವನದ ಉದ್ದೇಶನೂ ಗೊತ್ತಿಲ್ಲ, ಮರಣದ ಅರ್ಥನೂ ಗೊತ್ತಿಲ್ಲ. ನಿದ್ರೆ ಮಾಡೋವ್ರ ಥರ ಜೀವನ ಮಾಡ್ತೀವಿ, ನಿದ್ರೆಯಲ್ಲೇ ಬೆಳಿತೀವಿ, ನಿದ್ರೆಯಲ್ಲೇ ಮದುವೆ ಮಾಡ್ಕೊಳ್ತೀವಿ, ನಿದ್ರೆಯಲ್ಲೇ ಮಕ್ಕಳು ಮಾಡ್ಕೋತೀವಿ, ನಿದ್ರೆಯಲ್ಲೇ ಅಧಿಕಾರ, ಸೊಗಸು, ಕೀರ್ತಿ ಎಲ್ಲ ಅನುಭವಿಸ್ತೀವಿ, ಕೊನೆಗೆ ನಿದ್ರೆಯಲ್ಲೇ ಸತ್ತು ಹೋಗ್ತೀವಿ. ಅಂದರೆ ಜ್ಞಾನವಿಲ್ಲ, ಅಜ್ಞಾನ, ಅವಿದ್ಯೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಹಾಗಾಗಿ ಜ್ಞಾನ ಬಹಳ ಮುಖ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾನೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನಹಿ ಜ್ಞಾನೇನ ಪವಿತ್ರಂ, ಜ್ಞಾನಕ್ಕಿಂತ ಪವಿತ್ರವಾದದ್ದು ಮತ್ತೊಂದಿಲ್ಲ, ಜ್ಞಾನಕ್ಕಿಂತ ಮುಖ್ಯವಾದದ್ದು ಮತ್ತೊಂದಿಲ್ಲ. ಆ ಜ್ಞಾನವನ್ನು ಪಡೆಯೋದಿಲ್ಲ, ನಮ್ಮ ಮಕ್ಕಳಿಗೂ ಕೊಡಿಸೋದಿಲ್ಲ. ಎಂಥ ವಿದ್ಯೆ ಕೊಡಿಸ್ತೀವಿ? ಸರ್ ಟ್ರಿಗ್ನಾಮೆಟ್ರಿಲಿ ಅವ್ನು 100 ತಗೋತಾನೆ ಸರ್, ವಂಡರ್ಫುಲ್. ಸರ್ ಫಿಸಿಕ್ಸ್ ಅವನಿಗೆ ಎಷ್ಟು ಇಷ್ಟ ಅಂದರೆ ಮುಂದೆ ಆಸ್ಟ್ರೋಫಿಸಿಸಿಸ್ಟ್ ಆಗ್ತಾನಂತೆ ಸರ್ ಅವನು. ಸರ್ ಇವನು ಬಹಳ ಚೆನ್ನಾಗಿ ಬಯಾಲಜಿ ಓದ್ತಾನೆ ಸರ್, ಇವನು ದೊಡ್ಡ ಡಾಕ್ಟರ್ ಆಗ್ತಾನೆ ಸರ್. ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಟ್ರಿಗ್ನಾಮೆಟ್ರಿ, ಅನಾಲಿಟಿಕಲ್ ಜಾಮಿಟ್ರಿ ಇಂಥವು ಕಲಿಸ್ತೀವಿ. ಅದು ಕಲಿಸ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದು ಬದುಕಿಗೆ ಕಲಿಯೋ ವಿದ್ಯೆ. ಬದುಕು ಅಂದರೆ ಊಟ ಸಂಪಾದಿಸಲಿಕ್ಕೆ, ಅಷ್ಟಕ್ಕೆ ನಿಲ್ಲಿಸ್ಬಿಡ್ತೀವಿ. ಬದುಕಿಗೆ ನೀವು ಕಲಿಸಿದ ವಿದ್ಯೆ ಜೀವಿಸಲಿಕ್ಕೆ ಕೆಲಸಕ್ಕೆ ಬರಲ್ಲ. ದೆರ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಜುಕೇಷನ್ ಫಾರ್ ಲೈಫ್. ಎಚ್ ನರಸಿಂಹಯ್ಯನವರ ಹೆಸರು ನೀವು ಕೇಳಿರ್ಬೋದು. ಹಿ ವಾಸ್ ಎ ಗ್ರೇಟ್ ಎಜುಕೇಷನಿಸ್ಟ್. ಹಿ ಸೇಸ್ ದೇರ್ ಆರ್ 2 types of education. Education for life and education for living. What are the 2 types of education? Education for life and education for living. ನಾವು ಕೊಡ್ತಾ ಇರೋದು ಯಾವುದು? ಎಜುಕೇಷನ್ ಫಾರ್ ಲಿವಿಂಗ್. ವಿ ಆರ್ ನಾಟ್ ಗಿವಿಂಗ್ ಎಜುಕೇಷನ್ ಫಾರ್ ಲೈಫ್. ಹೇಳಿ, ನೀವು ಎಷ್ಟು ಜನರು ನಿಮ್ಮ ಮನೆಗಳಲ್ಲಿ ಭಗವದ್ಗೀತೆಯನ್ನು ಚಿಕ್ಕ ಮಕ್ಕಳಿಗೆ ಕಲಿಸಿದ್ರಿ? ನಮ್ಮ ಮನೇಲಿ ಕಲಿಸ್ಲಿಲ್ಲ. ನಮ್ಮ ಮನೆ ಥರನೇ ಎಷ್ಟೋ ಮನೆಗಳಲ್ಲಿ ಕಲಿಸಿಲ್ಲ. ಇವತ್ತು ಹಿಂದೂ ಸಂಸ್ಕೃತಿ ಹಾಳಾಗ್ತಿದೆ ಅಂತ ಹೇಳ್ತಿರೋರು ಯಾರು? ನಾವೇ. ಇದು ಸ್ವಯಂಕೃತ ಅಪರಾಧ. ಈಗ ಅನುಭವಿಸ್ತಿದ್ದೀವಿ, ಇನ್ನು ಮುಂದೆ ನಮ್ಮ ಮೊಮ್ಮಕ್ಕಳು, ಅವ್ರ ಮರಿಮಕ್ಕಳು ಎಲ್ಲ ಅನುಭವಿಸ್ತಾರೆ. ನಾವು ಮಾಡಿರೋ ಈ ತಪ್ಪುಗಳಿಗೆ ಮುಂದೆ ಬಹಳ ಬೆಲೆ ತೆರಬೇಕಾಗತ್ತೆ. ನಾವು ಜೀವಿಸಲಿಕ್ಕೆ ಬೇಕಾದ ಶಿಕ್ಷಣವನ್ನು ಕೊಡಲಿಲ್ಲ. ನಾವು ಕೊಟ್ಟಂತಹ ಶಿಕ್ಷಣ ಅವರನ್ನು ಆಫೀಸರ್ಗಳನ್ನಾಗಿ ಮಾಡ್ತು, ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನಾಗಿ ಮಾಡ್ತು, ಡಾಕ್ಟರ್ಗಳನ್ನಾಗಿ ಮಾಡ್ತು. ಆದರೆ ಅವರನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡಲಿಲ್ಲ. ಏನು ಹೇಳ್ತಾರೆ ಎಲ್ಲರ ಮನೆಗಳಲ್ಲಿ? ಒಬ್ಬ ಚೆನ್ನಾಗಿ ಓದು, ದೊಡ್ಡ ಇಂಜಿನಿಯರ್ ಆಗು, ಸಾಫ್ಟ್ವೇರ್ ಮಾಡಿಬಿಡು, ಅಮೇರಿಕಾಗೆ ಹೋಗ್ಬಿಡು, ಮದುವೆ ಮಾಡ್ಕೊಂಡ್ಬಿಡು, ನಿನಗೆ ಮಕ್ಕಳಾಗಲಿ, ಹೆರಿಗೆ ಮಾಡಿಸ್ಲಿಕ್ಕೆ ನಾವು ಬರ್ತೀವಿ, ನಾವು ಅಮೇರಿಕಾ ನೋಡ್ತೀವಿ. ಇಂಥ ಎಜುಕೇಷನ್ ಕೊಟ್ಟ ಮೇಲೆ ಖಂಡಿತ ಪ್ರಪಂಚ ಹೀಗಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಕೊಟ್ಟಿರೋ ಎಜುಕೇಷನ್ನೇ ಸರಿ ಇಲ್ಲ.
ಹಾಗಾದರೆ ನೋಡಿ, ಮನುಷ್ಯ ಜನ್ಮ ಎಷ್ಟು ಪವಿತ್ರವಾದದ್ದು ಅಂತ ಅವ್ರು ಹೇಳಿದ್ರು. ನಾವೇನು ಮಾಡ್ತಿದ್ದೀವಿ ಈ ಮನುಷ್ಯ ಜನ್ಮದಲ್ಲಿ? ಹುಟ್ಟಿದ ನಂತರ ಇಲ್ಲಿ ಸಾಕಷ್ಟು ವ್ಯಾಮೋಹಗಳನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ವ್ಯಾಮೋಹಗಳು ಅಂದರೆ ಏನು? ಪ್ರೀತಿ ಪ್ರೇಮ ಅನ್ನೋದು ವ್ಯಾಮೋಹ ಅಲ್ಲ. ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ಆದರೆ ಪ್ರೀತಿ ಪ್ರೇಮ ಅನ್ನೋದು ವ್ಯಾಮೋಹಗಳಾಗಬಾರ್ದು. ಯಾವಾಗ ಪ್ರೀತಿ ವ್ಯಾಮೋಹವಾಗುತ್ತೆ? ನನ್ನ ಮಗನ ಕಂಡ್ರೆ ನನಗೆ ಬಹಳ ಪ್ರೀತಿ, ನನಗೆ ಮಗ ಇಲ್ಲ, ಇರಲಿ ಮಗಳು, ನನ್ನ ಮಗಳನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ. ಹೌದು, ಇರಲಿ ಪ್ರೀತಿ, ಆದರೆ ಆ ಮಗಳು ನನ್ನ ಕಣ್ಣಿಗೆ ಕಾಣಲಿಲ್ಲ ಒಂದಿನ ಅಂದರೆ ನನಗಿರಲಿಕ್ಕೆ ಅದು ವ್ಯಾಮೋಹ. ಮಗಳನ್ನ ನಾನು ಮದುವೆನೇ ಮಾಡಲ್ಲಪ್ಪ, ಯಾಕೆಂದರೆ ನಾನು ಅವಳನ್ನ ಗಂಡನ ಮನೆಗೆ ಕಳಿಸ್ಬಿಡ್ಬೇಕು, ನನಗಾಗಲ್ಲಪ್ಪ, ವ್ಯಾಮೋಹ. ಮಗಳಿಲ್ಲದೆ ನಾನಿಲ್ಲ, ನನಗೆ ಇನ್ನೊಂದು ಜೀವನನೇ ಇಲ್ಲ, ಅದೇನಾಗುತ್ತೆ? ವ್ಯಾಮೋಹವಾಗುತ್ತೆ, ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಇಂಥ ವ್ಯಾಮೋಹಗಳು ಮಗಳ ಮೇಲೆ, ಮಗನ ಮೇಲೆ ಅಲ್ಲ, ಹಣದ ಮೇಲೆ, ಅಧಿಕಾರದ ಮೇಲೆ, ಸೊಗಸಿನ ಮೇಲೆ, ಕೀರ್ತಿಯ ಮೇಲೆ, ವಿದ್ಯೆಯ ಮೇಲೆ, ಜ್ಞಾನದ ಮೇಲೆ, ಎಲ್ಲದರ ಮೇಲೂ ವ್ಯಾಮೋಹ ಬೆಳೆಸ್ಕೊಳ್ತೀವಿ. ಪ್ರತಿಯೊಂದರ ಮೇಲೂ ವ್ಯಾಮೋಹ ಬೆಳೆಸ್ಕೊಳ್ತೀವಿ. ಈ ವ್ಯಾಮೋಹಗಳು ನಮ್ಮನ್ನೇನು ಮಾಡುತ್ತೆ? ಕಟ್ಟಿ ಹಾಕಿಬಿಡ್ತವೆ. ಆ ವ್ಯಾಮೋಹಗಳ ಮಧ್ಯೆ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಡಿ ವಿ ಗುಂಡಪ್ಪನವ್ರ ಕಗ್ಗದಲ್ಲಿ ಹೇಳ್ತಾರೆ, ಅಪ್ಪ, ಈ ವ್ಯಾಮೋಹಗಳನ್ನು ನೀನು ಆದಷ್ಟು ಬೇಗ ಕಿತ್ತು ಎಸೆ. ಬೆತ್ತಲೆಯೇ ನೀನ್ ಬಂದೆ, ಬೆತ್ತಲೆಯೇ ನೀನ್ ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಮತ್ತೆ ಹೇಳ್ತೀನಿ, ದಯವಿಟ್ಟು ಕುಳಿತುಕೊಳ್ಳಿ ಅಲ್ಲೇ. ಬೆತ್ತಲೆಯೇ ನೀನ್ ಬಂದೆ, ಬೆತ್ತಲೆಯೇ ನೀನ್ ಪೋಪೆ. ಅಪ್ಪ, ನೀನು ಬೆತ್ತಲೆನೇ ಬಂದಿದ್ದು ಈ ಜಗಕ್ಕೆ, ಈ ಒಂದು ಲೋಕಕ್ಕೆ ಬೆತ್ತಲೆ ಬಂದೆ. ಯಾರು ಸೂಟು ಬೂಟು ಹಾಕ್ಕೊಂಡು ಬಂದವರಿಲ್ಲ, ಎಲ್ಲರೂ ಬೆತ್ತಲೆನೇ ಬಂದಿದ್ದು. ಹೋಗೋದು ಬೆತ್ತಲೆ. ನೀವು ಹೋಗುವಾಗ ಮೈ ಮೇಲೆ ವಸ್ತ್ರ ಹಾಕಿದ್ರೂ ಆ ಹೆಣನು ಹೊರಗಡೆ ತಳ್ಳುವಾಗ ಅವನ ವಸ್ತ್ರವನ್ನು ಕಿತ್ತು ಬಿಸಾಕ್ತಾನೆ. ಬೆತ್ತಲೆಯೇ ನೀನ್ ಪೋಪೆ. ಬರೋದು ಬೆತ್ತಲೆ, ಹೋಗೋದು ಬೆತ್ತಲೆ. ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ. ನೀನು ಹಾಕೋ ವೇಷ, ನೀನು ಹಾಕ್ಕೊಳ್ಳೋ ಬಟ್ಟೆಗಳು, ನೀನು ಮಾಡೋ ಸೊಗಸು, ಇವೆಲ್ಲ ನಡುವೆ 4 ದಿವಸ. ಯಾರಿಗೋ ನಿನ್ನ ತಂದೆ, ಮತ್ತಾರಿಗೋ ಅಣ್ಣ, ಇನ್ಯಾರಿಗೋ ತಮ್ಮ, ಮತ್ತಾರಿಗೋ ನಿನ್ನ ಮೇಷ್ಟ್ರು, ಇನ್ಯಾರಿಗೋ ಡಾಕ್ಟ್ರು, ಮತ್ತಾರಿಗೋ ಇನ್ನೊಂದು ಸಂಬಂಧ. ಅಂದರೆ ಇದೆಲ್ಲ ಸಂಬಂಧಗಳೇ. ಜೀವನ ಎಲ್ಲ ಸಂಬಂಧಗಳ ಮಧ್ಯೆನೇ ಬದುಕಬೇಕಾಗಿರೋದು. ಅಂದರೆ ಅರ್ಥ ಏನಂದರೆ, ನಡುವೆ 4 ದಿವಸ, ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ. ನಿನ್ನನ್ನು ಇವತ್ತಲ್ಲ ನಾಳೆ ಚಟ್ಟಕ್ಕೆ ಹತ್ತಿಸ್ತಾರಪ್ಪ. ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ನೀನಾಗಿ ಕಿತ್ತೆಸೆಯಪ್ಪ ಕಂತೆಗಳನ್ನು. ಕಂತೆಗಳು ಅಂದರೆ ವ್ಯಾಮೋಹಗಳು. ವ್ಯಾಮೋಹಗಳನ್ನು ಕಿತ್ತು ಬಿಸಾಕಪ್ಪ. ಕೆಲವರು ಧನ ಪಿಶಾಚಿ, ಕೆಲವರು ಪುತ್ರ ಪಿಶಾಚಿ, ಕೆಲವರು ಪುತ್ರಿಯ ಮೇಲೆ ಪೈಶಾಚಿಕ ವ್ಯಾಮೋಹ. ಈ ವ್ಯಾಮೋಹಗಳನ್ನು ಬೆಳೆಸ್ಕೊಂಡು ಕೊನೆಗೆ ಏನಾಗ್ತೀವಿ ಅಂದರೆ, ಆ ಬಂಧನಗಳ ಮಧ್ಯೆ ನಾವು ಸಿಕ್ಕಾಕೊಂಡು ಬಿಡ್ತೀವಿ. ಮರಣ ಬಹಳ ಕಷ್ಟ ಆಗುತ್ತೆ. ಐ ಆಮ್ ಟೆಲಿಂಗ್ ಯು ರೈಟ್ ನೌ, ಹೌ ಯು ಲಿವ್ determines how you die. How you live determines how you die. If you don't mend your life, you can never mend your death. Please understand this. ಅದಕ್ಕೆ ಅವ್ರು ಹೇಳ್ತಾರೆ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ. ನೀನಾಗಿ ಕಿತ್ತೆಸಬೇಕು, ಯಾಕೆಂದರೆ ನೀನೇ ಸೃಷ್ಟಿ ಮಾಡಿಕೊಂಡಿದ್ದು ಈ ಬಂಧನಗಳನ್ನು. ಈಗ ಬೇರೆ ಯಾರೋ ಬಂದು ಕಿತ್ತು ಬಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ ಬಾ, ಅಪ್ಪ ಬಾ, ಅಣ್ಣ ಬಾ, ತಮ್ಮ ಬಾ ಅಂದರೆ ಈ ಕರ್ಮ ಬಂಧನಗಳನ್ನು ಯಾರು ಕಿತ್ತೆಸಲಿಕ್ಕೆ ಸಾಧ್ಯ ಇಲ್ಲ. ನೀನೇ ಕಿತ್ತೆಸಬೇಕು. ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಇದನ್ನೇ ದಾಸರು ಹಾಡ್ತಾರೆ. ದಾಸರು ಏನಂತ ಹಾಡ್ತಾರೆ? ಬಹಳ ಸುಂದರವಾದಂಥ ಒಂದು ಕೀರ್ತನೆ ಇದೆ. ಆ ಕೀರ್ತನೆಯನ್ನು ಇವರು ಹಾಡ್ತಾರೆ. ಇದೇ ಅರ್ಥ, ವ್ಯಾಮೋಹಗಳನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾರೆ ಅವರು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ.
ಬದುಕಿದ್ದಷ್ಟು ದಿವಸನೂ ಏನೋ ಬೇಡ್ತೀನಿ. ಏನು ಬೇಡ್ತೀನಿ? ಪುತ್ರನನ್ನು, ಪುತ್ರಿಯನ್ನು, ಹಣವನ್ನು, ಕೀರ್ತಿಯನ್ನು, ಅಧಿಕಾರವನ್ನು, ಏನೋ ಲಾಲಸೆ. ಭಿನ್ನಹ ಸಾಯಕ್ಕೆ ಮೊದಲು ಸಹ ನಾವು ಕೇಳ್ತೀವಿ, ಅಪ್ಪ ನಿನ್ನ ಕೊನೆ ಆಸೆ ಏನು ಹೇಳಿಬಿಡು. ಡಾಕ್ಟ್ರ್ ಹೇಳ್ತಾರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಇವ್ರು ಹೊರಟೋಗ್ತಾರೆ, ದಯವಿಟ್ಟು ಕೇಳಿ ಏನು ಆಸೆ. ಸಾಯಕ್ಕೆ ಮೊದಲು ಸಹ ನಿನಗೇನಪ್ಪ ಆಸೆ? ಅವ್ರೇನೋ ಹೇಳ್ತಾರೆ, ಹೌದಾ ಅಲ್ವಾ? ಆ ಭಿನ್ನಹ ಆಶೆ ಅನ್ನೋದಕ್ಕೆ ಕೊನೆನೇ ಇಲ್ಲ. ಈಗ ದಾಸರ ಒಂದು ಪದ ಹಾಡ್ತಾರೆ ಅವರು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ. ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ. ರಸಿಕ ಭ್ರಾಂತರ ಮೋಹ ರಾಜ್ಯ ಮೋಹ. ಪಶುಮೋಹ ಭೂಮೋಹ ಬಂಧುವರ್ಗರ ಮೋಹ. ಅಸುರಾರಿ ನಿನ್ನ ಮರೆತೆನೋ ಕಾಯೋ ಶ್ರೀ ಹರಿಯೇ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನ್ನಮದ ಅರ್ಧಮದ ಅಖಿಲ ವೈಭವದ ಮದ. ಮುನ್ನ ಪ್ರಾಯದ ಮದವು ರೂಪು ಮದವು. ತನ ಸತ್ವದ ಮದ ಧಾತ್ರಿ ವಶವಾದ ಮದ. ಇನ್ನೂ ತನಗಿದುರಿಲ್ಲ ವಂತೆಂಬ ಮದದಿಂದ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಎಷ್ಟು ದೊರಕಿದರು ಮತ್ತಷ್ಟು ಎಂಬಾಸೆ. ಎಷ್ಟು ದೊರಕಿದರು ಮತ್ತಷ್ಟು ಎಂಬಾಸೆ. ಮತ್ತಷ್ಟು ದೊರಕಿದರು ಮತ್ತಷ್ಟರಾಸೆ. ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ. ನಷ್ಟ ಜೀವನದಾಸೆ ಪುರಂದರ ವಿಠಲ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇನ್ನು 10 ನಿಮಿಷಗಳು ಕೊನೆ ಭಾಗಕ್ಕೆ ಬಂದಿದ್ದೀನಿ, ಮುಕ್ತಾಯ ಮಾಡೋಣ. ದಯವಿಟ್ಟು ಮೌನವಾಗಿ ಆಲಿಸಿ, ಯಾಕೆಂದರೆ ಇದು ಸತ್ಸಂಗ. ಸತ್ಯದ ಜೊತೆ ನಾವು ಮಾಡೋ ಸಹವಾಸ. ಜೀವನ ಎಲ್ಲ ಇದೆ ಮಾತನಾಡಲಿಕ್ಕೆ, ಜೀವನ ಎಲ್ಲ ಇದೆ. ಮೌನವಾಗಿ ಇರಲಿಲ್ಲ ಅಂತಂದರೆ ಆ ಡಿವೈನ್ ವೈಬ್ಸು ನಮ್ಮನ್ನು ತಾಗಲ್ಲ. ಆ ಸ್ಪಂದನಗಳು, ಆ ವೈಬ್ರೇಷನ್ಸೇ ಬೇರೆ. ಮಾತಿಗೆ ಭಾಳ ಸಮಯ ಇದೆ ನಮಗೆ. ಹಗಲು ರಾತ್ರಿ ಮಾತನಾಡ್ತಾ ಇರ್ತೀವಿ, ಹೌದಾ ಅಲ್ವಾ? ಮೌನವಾಗಿ ಕುಳಿತರೆ ಮಾತ್ರನೇ ನಮಗೆ ಅಧ್ಯಾತ್ಮದ ಪರಿಚಯ ಆಗೋದು. ಅಧ್ಯಾತ್ಮದ ಪರಿಚಯ ಆಗಲಿಲ್ಲ ಅಂತ ಅಂದರೆ ನಮ್ಮ ಜೀವನ ವ್ಯರ್ಥ. ಆಗಲೇ ಅವ್ರು ಹೇಳಿದರು, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಸತ್ಸಂಗಕ್ಕೆ ಬಂದು ನಾವು ಮತ್ತೇನೋ ಮಾತಿನಲ್ಲಿ ತೊಡಗಿದ್ರೆ ಅದರಿಂದ ಹೆಚ್ಚು ಪ್ರಯೋಜನ ಖಂಡಿತ ಆಗೋದಿಲ್ಲ. ನೋಡಿ,
ನಾವು ಅನಂತ ಯಾತ್ರಿಕರು. ವಾಟ್ ಈಸ್ ಅನಂತ ಯಾತ್ರಿಕ ಅಂದರೆ ಯಾರು? ಎಟರ್ನಲ್ ಪಿಲ್ಗ್ರಿಮ್. ನಾವು ಪ್ರಯಾಣ ಮಾಡ್ತಿರೋರು. ಹಿಂದೆ ಎಷ್ಟೋ ಕಾಲ ಪ್ರಯಾಣ ಮಾಡಿದ್ದೀವಿ, ಪ್ರಯಾಣದಲ್ಲಿ ಈಗ ಇಲ್ಲಿ ಬಂದು ಉಳ್ಕೊಂಡಿದ್ದೀವಿ, ಇಲ್ಲಿಂದ ಮತ್ತೆ ಮುಂದೆ ಪ್ರಯಾಣ ಮಾಡ್ತೀವಿ. ಕಾರಣ, ಈ ಅಶಾಶ್ವತವಾದ ಶರೀರದಲ್ಲಿ ಶಾಶ್ವತವಾದ ಒಂದು ಆತ್ಮ ಇದೆ. ಮರಣ ಹೊಂದಿದಾಗ ಅಶಾಶ್ವತವಾದ ಈ ಶರೀರ, ಭೌತ ವಸ್ತುಗಳಿಂದ ಮಾಡಲ್ಪಟ್ಟ ಈ ಶರೀರ ಬಿದ್ದು ಹೋಗುತ್ತೆ, ಕಳಚಿ ಬಿದ್ದು ಹೋಗುತ್ತೆ. ವಿವೇಕಾನಂದರು ಶರೀರವನ್ನು ಬಿಟ್ಟ ನಂತರ ಸೂಕ್ಷ್ಮ ಸ್ಥಿತಿಯಲ್ಲಿ ಮದರಾಸಿನ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ತಮ್ಮ ಮಿತ್ರರಿಗೆ ಹೇಳ್ತಾರೆ. ಅವ್ರ ಫ್ರೆಂಡ್ ಒಬ್ಬರಿದ್ದರು ಅಲ್ಲಿ, ಅವರನ್ನು ಕುರಿತು ಹೇಳ್ತಾರೆ, ನಾನು ನನ್ನ ಶರೀರವನ್ನು ಚೀತು ಅಂತ ಉಗುಳಿ ಬಿಟ್ಟುಬಿಟ್ಟೆ. ಅಂದರೆ ಈ ಶರೀರ ಚೀತು ಅನ್ನೋಂಥ ಶರೀರ. ಕಾರಣ, ಇದರಲ್ಲಿ ಇರೋದೆಲ್ಲ ಅಂಥದ್ದೇ, ಮಜ್ಜೆ, ಮಾಂಸ. ಅದರಲ್ಲಿ ಇರೋಂತಹ ಆ ವಸ್ತುಗಳನ್ನು ಡಾಕ್ಟರ್ಗಳಿಗೆ ಗೊತ್ತು. ಅದನ್ನು ನೀವು ಜ್ಞಾಪಕ ಮಾಡ್ಕೊಂಡು ಬಿಟ್ರೆ, ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ, ಇದು ಬಹಳ ಕನಿಷ್ಠವಾದ ಶರೀರ. ಆದರೆ ಈ ಶರೀರ ಅಷ್ಟೇ ಶ್ರೇಷ್ಠವಾದ ಶರೀರ. ಯಾಕೆ ಗೊತ್ತಾ? ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್. ಇದು ಪರಮಾತ್ಮನ ಒಂದು ಆಲಯ. ಹೇಗೆ ಪರಮಾತ್ಮನ ಆಲಯ ಅಂತ ಅಂದರೆ, ನೋಡಿ, ನೀವು ಉಸಿರಾಡ್ತಾ ಇರೋ ತನಕ ನೀವು ಬದುಕಿದ್ದೀರಿ, ಉಸಿರು ತಗೊಂಡು ಉಸಿರು ಬಿಡ್ತೀರಿ. ಈ ಉಸಿರಾಟ ಪ್ರಾರಂಭ ಆಗಿದ್ದು ಯಾವಾಗ ಪ್ರಾರಂಭ ಆಯ್ತಿದ್ದು? ಹುಟ್ಟಿದ ಕ್ಷಣ. ಉಸಿರಾಡಲಿಲ್ಲ ಮಗು ಅಂದರೆ ಡಾಕ್ಟರ್ ಕಾಲ್ ಮೇಲೆ ಇಟ್ಕೊಂಡು ತಲೆ ಕೆಳಗೆ ಮಾಡಿ ಬಾಯಲ್ಲಿರೋದು, ಲಂಗ್ಸಲ್ಲಿರೋದನ್ನೆಲ್ಲ ಏನು ಮಾಡ್ತಾರೆ? ಹೊರಗೆ ತೆಗಿತಾರೆ. ಆವತ್ತು ಪ್ರಾರಂಭ ಆದದ್ದು ಉಸಿರಾಟ ಇವತ್ತಿಗೂ. ಅಂದರೆ ನೀವೆಷ್ಟು ಋಣಿಗಳಾಗಿರಬೇಕು ಶ್ವಾಸಕೋಶಕ್ಕೆ, ನಿಮಗದ್ರ ಬೆಲೆ ಗೊತ್ತಿಲ್ಲ. ಹೃದಯದ ಬಡಿತ ಯಾವಾಗ ಸ್ಟಾರ್ಟ್ ಆಯಿತು? ತಾಯಿ ಹೊಟ್ಟೆಯಲ್ಲಿದ್ದಾಗಲೇ 3 ತಿಂಗಳಲ್ಲೇ ಸ್ಟಾರ್ಟ್ ಆಯಿತು ಹಾರ್ಟ್ ಬೀಟು. ಫೀಟಲ್ ಹಾರ್ಟ್ ಬೀಟ್ ಅಂತೀವಿ. ಫೀಟಲ್ ಹಾರ್ಟ್ ಬೀಟ್, ಫೀಟಸ್ ಅಂದರೆ ಭ್ರೂಣ. 3 ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಬೀಟು. ಆವತ್ತು ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಇನ್ನು ಮುಂದೆಲ್ಲೂ ನಡೆಯುತ್ತೆ. ಎಲ್ಲಿವರೆಗೂ? ಸಾಯೋವರೆಗೂ. ಅಂದರೆ ಈ ಅಂಗಗಳು ಬಹಳ ಶ್ರೇಷ್ಠವಾದ ಅಂಗಗಳು. ಆದರೆ ಈ ಅಂಗಗಳನ್ನು ಹೊಂದಿರುವಂತಹ ಶರೀರದಲ್ಲಿ ಎಲ್ಲ ಬೇರೆ ತ್ಯಾಜ್ಯ ವಸ್ತುಗಳು ತುಂಬಿದೆ. ಆದರೆ ಶರೀರ ಪವಿತ್ರವಾದದ್ದು. ಬೈಬಲ್ ಹೇಳುತ್ತೆ, ಯುವರ್ ಬಾಡಿ ಈಸ್ ಅ ಟೆಂಪಲ್ ಆಫ್ ಗಾಡ್ ಅಂತ. ಯಾಕೆ ಅಂತಂದರೆ, ನಾವು ಉಸಿರಾಡ್ತೀವಲ್ಲ, ಉಸಿರನ್ನು ನಿಲ್ಲಿಸಿ ಮತ್ತೆ ನೀವು ಉಸಿರನ್ನು ತಗೊಳ್ಳಿಲ್ಲ ಅಂದರೆ ನೀವು ಸತ್ತು ಹೋದ್ರಿ ಅಂತ ಅರ್ಥ. ನಿಶ್ವಾಸವನ್ನು ಮಾಡಿ ಮತ್ತೆ ಉಚ್ಛ್ವಾಸವನ್ನು ನೀವು ಮಾಡಲಿಲ್ಲ ಅಂದರೆ ಅಲ್ಲಿಗೆ ನೀವು ಮರಣ ಹೊಂದಿದ್ರಿ ಅಂತ. ಆ ಉಚ್ಛ್ವಾಸ ನಿಶ್ವಾಸ ಯಾರು ಗೊತ್ತಾ? ಪ್ರಾಣದೇವರು. ಯಾರು ಪ್ರಾಣದೇವರು? ಹನುಮಂತ. ಹನುಮಂತ ಪ್ರಾಣದೇವರು. ಹನುಮಂತ ಸದಾ ಸಂಚಾರ ಮಾಡ್ತಿದ್ದಾನೆ ನಿಮ್ಮ ಶರೀರದಲ್ಲಿ. ಪ್ರಾಣಗಳಲ್ಲಿ 5 ವಿಧ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣೋಪಾನ ವ್ಯಾನೋದಾನ ಸಮಾನ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾ ಸಂಸ್ವಾಹ. ಇದು ವಿರಜಾ ಮಂತ್ರ. ವಿರಜಾ ಮಂತ್ರದಲ್ಲಿ 5 ಪ್ರಾಣಗಳನ್ನು ಹೇಳ್ತೇವೆ: ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ. ಈ 5 ಪ್ರಾಣಗಳಲ್ಲಿ ಸೂಕ್ಷ್ಮವಾಗಿರೋನು ಯಾರು ಗೊತ್ತಾ? ವಿಷ್ಣು. ಆ ಮಹಾವಿಷ್ಣು ಅಲ್ಲಿರೋದ್ರಿಂದಲೇ ನಮ್ಮ ಶರೀರ ಹೀಗಿರೋದು. ನಮ್ಮ ಶರೀರ ಮಾಡಲ್ಪಟ್ಟಿರೋದು ಪ್ರೋಟೀನ್ಗಳಿಂದ. ಪ್ರತಿ ಪ್ರೋಟೀನಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ಈ 4 ಮೂಲ ವಸ್ತುಗಳು, ಅಣುಗಳಿರುತ್ತವೆ. ಆ ಅಣುಗಳನ್ನು ಒಂದಕ್ಕೊಂದು ಸೇರಿಸಿ ಇಟ್ಟಿರುವಂತಹ ಬಂಧನ ಶಕ್ತಿ ಇದೆಯಲ್ಲ, ಅದು ವಿಷ್ಣು. ಆ ಪ್ರೋಟೀನ್ಗಳು ಒಂದಕ್ಕೊಂದು ಸೇರಿಕೊಂಡು ಅಣುಗಳು ಇದ್ದರೆ ಪ್ರೋಟೀನ್ಗಳು. ಆ ಪ್ರೋಟೀನ್ಗಳಿಂದ ಈ ಶರೀರ ಮಾಡಲ್ಪಟ್ಟಿರೋದು. ಆ ಬಂಧನ ಶಕ್ತಿ ವಿಷ್ಣು. ಅದನ್ನು ಫೋಹತ್ ಅಂತ ಸಹ ಕರೀತಾರೆ. ಅಂದರೆ ವಿಷ್ಣು ಇದ್ದಾನೆ, ಸೂಕ್ಷ್ಮ ಪ್ರಾಣವಾಗಿದ್ದಾನೆ. ಶಿವ ಎಲ್ಲಿದ್ದಾನೆ? ನಮ್ಮ ಆತ್ಮವೇ ಶಿವ. ಆತ್ಮ ಹೃದಯದಲ್ಲಿದ್ದಾನೆ, ಶಿವನಾಗಿ ನೆಲೆಸಿದ್ದಾನೆ. ಮರಣ ಹೊಂದಿದಾಗ ಹೃದಯ ಏನಾಗುತ್ತೆ? ನಿಂತು ಹೋಗುತ್ತೆ. ಹೃದಯ ನಿಂತಾಗ ಏನಾಗತ್ತೆ?
ಶಿವ ಹೊರಟು ಹೋಗ್ತಾನೆ, ಅದಕ್ಕೆ ಹೃದಯ ನಿಂತೋಗುತ್ತೆ. ಶಿವ ಏನು ಮಾಡ್ತಾನೆ? ತೀರ್ಮಾನಕ್ಕೆ ಬರ್ತಾನೆ. ಹರಿದ ಬಟ್ಟೆಯನ್ನು ಎಸೆದು ಹೊಸ ಬಟ್ಟೆಯನ್ನು ನಾವು ಹಾಕ್ಕೋತಿರ್ವಲ್ಲ, ಭಗವದ್ಗೀತೆಯಲ್ಲಿ ಬರುತ್ತೆ ವಾಸಾಂಸಿ ಜೀರ್ಣಾನಿ. ನಾನು ಆ ಶ್ಲೋಕ ಹೇಳಲ್ಲ. ವಾಸಾಂಸಿ ಜೀರ್ಣಾನಿ ಅಂದರೆ ಸೌದು ಹೋದಂಥ ಬಟ್ಟೆಯನ್ನು ಎತ್ತಿ ಬಿಸಾಕಿ ಹೊಸ ಶರೀರವನ್ನು ಹಾಕ್ಕೊಳ್ಳೋ ಹಾಗೆ ಶಿವನಿಗೆ ಸಾಕಾಗತ್ತೆ ಈ ಶರೀರ, ಆತ್ಮನಿಗೆ ಸಾಕಾಗತ್ತೆ ಈ ಶರೀರ ಬೇಡ ಅಂತ ಬಿಟ್ಟುಬಿಡ್ತಾನೆ. ಹೃದಯ ನಿಂತು ಹೋಗುತ್ತೆ. ಅಂದರೆ ಮರಣ ಆದಾಗ ಶಿವ ಹೊರಟೋಗ್ತಾನೆ. ಶಿವ ಹೊರಗೋದ್ಮೇಲೆ ಇದನ್ನೇನಂತ ಕರಿತೀವಿ ನಾವು? ಶವ ಅಂತ ಕರಿತೀವಿ. ನೋ ಮೋರ್ ಶಿವ ಇಸ್ ದೇರ್. ಉಸಿರಾಟ ನಿಂತೋಗುತ್ತೆ. ಅಂದರೆ ಹನುಮಂತ ಶರೀರದಿಂದ ಹೊರಟು ಹೋಗ್ತಾನೆ. ಇನ್ನು ಬ್ರಹ್ಮ, ಯಾರು ಬ್ರಹ್ಮ? ಒಳಗಡೆ ಸೃಷ್ಟಿಕ್ರಿಯೆ ನಡೀತಾ ಇದೆ. ಪ್ರತಿ ಸೆಕೆಂಡಿಗೆ ಕೋಟ್ಯಾಂತರ ಜೀವಕೋಶಗಳು ಉತ್ಪತ್ತಿ ಆಗ್ತಿದೆ, ಕೋಟ್ಯಾಂತರ ಜೀವಕೋಶಗಳು ಸಾಯ್ತಾ ಇದೆ ನಮ್ಮ ಶರೀರದಲ್ಲಿ. ಶರೀರದಲ್ಲಿ ತೊಟ್ಟಿಲು ಇದೆ, ಶರೀರದಲ್ಲಿ ಸ್ಮಶಾನನೂ ಇದೆ. ಈಗ ಬ್ಲಡ್ ಸೆಲ್ಸ್ ಕೌಂಟ್ ತಗೋತಿರಲ್ಲ ನೀವು, ಆ ಬ್ಲಡ್ ಸೆಲ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಬೆಳೀತಾ ಇರ್ತವೆ, ಸಾಯ್ತಾ ಇರ್ತವೆ. ಈ ಹುಟ್ಟು ಬೆಳವಣಿಗೆ ಸಾಯೋದ್ರಲ್ಲಿ ವ್ಯತ್ಯಾಸ ಆದರೆ, ಹುಟ್ಟೋದು ಕಡಿಮೆಯಾಗಿ ಸಾಯೋದು ಜಾಸ್ತಿ ಆದರೆ ರಕ್ತ ಕಣಗಳ ಸಂಖ್ಯೆ ಏನಾಗುತ್ತೆ ಹೇಳಿ? ಕಡಿಮೆ ಆಗುತ್ತೆ ಸರ್. RBC ಕೌಂಟ್ ಕಡಿಮೆ ಇದೆ ಸರ್. ಯಾಕೆ ಕಡಿಮೆ ಇದೆ? ಹುಟ್ಟೋದು ಕಡಿಮೆ ಆಯಿತು, ಸಾಯೋದು? ಅದಕ್ಕೆ ಕಾರಣಗಳಿರ್ಬೋದು. ಅಂದರೆ ಈ ಶರೀರದಲ್ಲಿ ಕ್ಷಣ 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 ಕ್ಷಣವೂ ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಒಬ್ಬ ವಿಜ್ಞಾನಿ ಅಲೆಕ್ಸಿಸ್ ಕ್ಯಾರೆಲ್ ಅಂತ ನೋಬೆಲ್ ಪ್ರೈಸ್ನ ಪಡೆದಂತಹ ಒಬ್ಬ ಡಾಕ್ಟರ್, ಆತ ಒಂದು ಪುಸ್ತಕ ಬರೀತಾನೆ, ಮ್ಯಾನ್ ದ ಅನ್ನೋನ್ ಅಂತ. ವಂಡರ್ಫುಲ್ ಬುಕ್, ಯು ಶುಡ್ ರೀಡ್. ಡಾಕ್ಟರ್ಗಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತದು. ಮ್ಯಾನ್ ದ ಅನ್ನೋನಲ್ಲಿ ಹೇಳ್ತಾನೆ, ಪ್ರತಿ 7 ವರ್ಷಕ್ಕೆ ನಿನ್ನ ಶರೀರ ಪೂರ್ತಿ ಬದಲಾಗತ್ತಪ್ಪ. 7 ವರ್ಷದ ಹಿಂದೆ ಇದ್ದ ಒಂದು ಜೀವಕೋಶ ಇವತ್ತು ನನ್ನಲ್ಲಿಲ್ಲ. 7 years ಇಸ್ ಅ ರೀಸೈಕಲ್ ಪೀರಿಯಡ್. ಆ ರೀಸೈಕಲ್ ಪೀರಿಯಡಲ್ಲಿ ಎಲ್ಲ ಅಣುಗಳು, ಇವತ್ತಿರೋ ಒಂದು ಅಣು 7 ವರ್ಷ ಆದಮೇಲೆ ನನ್ನಲ್ಲಿ ಇರಲ್ಲ. ಆದರೆ ನಾನು ಮಾತ್ರ ನನ್ನ ಪರಿಚಯ ಇದ್ದೀನಿ. 7 ವರ್ಷ ಆದಮೇಲೆ ಜೀವಕೋಶ ಹೊಟ್ಟೋಗ್ಬೋದು, ಆದರೆ ನಾನು ಅನ್ನೋದು ನನಗೆ ಗೊತ್ತಿರುತ್ತೆ. ಇಟ್ಸ್ ಅ ಮ್ಯಾಜಿಕ್, ಇಟ್ಸ್ ಅ ಮಿರಕಲ್, ಇಟ್ಸ್ ಅ ಮಿರಕಲ್ ಆಫ್ ಲೈಫ್ ಅಂತ ಹೇಳ್ತಾರೆ. ಇರಲಿ, ಈಗ ಹುಟ್ಟುತ್ತಾ ಇದೆಯಲ್ಲ ಪ್ರತಿ ಕ್ಷಣ ಜೀವಕೋಶಗಳು, ಅದು ಬ್ರಹ್ಮನ ಕೆಲಸ. ಎಲ್ಲಿ ಹುಟ್ಟುತ್ತವೆ ಈ ಜೀವಕೋಶಗಳು? ಲಿವರಲ್ಲಿ ಹುಟ್ಟುತ್ತೆ, ಸ್ಪ್ಲೀನ್ನಲ್ಲಿ ಹುಟ್ಟುತ್ತೆ, ಮೂಳೆ ಒಳಗಡೆ ಹುಟ್ಟುತ್ತೆ. ನಾನ್ ವೆಜ್ ತಿನ್ನೋರನ್ನ ಕೇಳಿ, ಮೂಳೆ ಒಳಗಡೆಯಿಂದ ಅವರು ಚೀಪ್ಕೊಳ್ತಾರೆ. ಅದೇನು ಅಂದರೆ ಬೋನ್ ಮ್ಯಾರೋ, ಅದು ಜನ್ಮಸ್ಥಾನ. ಅಲ್ಲಿ ಕೋಟ್ಯಾಂತರ ರಕ್ತ ಕಣಗಳು ಉತ್ಪತ್ತಿಯಾಗತ್ತೆ. ಬ್ರಹ್ಮ ನೆಲೆಸಿರುವ ಸ್ಥಾನ ಸ್ಪ್ಲೀನ್ನಲ್ಲಿ ರಕ್ತ ಕಣಗಳು ಹುಟ್ಟುತ್ತೆ, ಬ್ರಹ್ಮ ನೆಲೆಸಿರುವ ಸ್ಥಾನ. ಲಿವರ್, ರಕ್ತ ಕಣಗಳು ಹುಟ್ಟುತ್ತೆ, ಅದು ಬ್ರಹ್ಮನ ಸ್ಥಾನ. ಲಿವರ್ನಲ್ಲಿ ಸಾಯುತ್ತೆ, ಅದು ಸ್ಮಶಾನನೂ ಹೌದು. ಇರಲಿ, ಹುಟ್ಟೋ ಜಾಗದಲ್ಲೆಲ್ಲ ಬ್ರಹ್ಮ ಇದ್ದಾನೆ. ಮರಣ ಆದಾಗ ಬ್ರಹ್ಮ ಹೊರಟೋಗ್ತಾನೆ. ಹುಟ್ಟು ಮತ್ತೆ ಜೀವಕೋಶಗಳು ಹುಟ್ಟೋದಿಲ್ಲ. ಸರಿ, ಈಗ ಶಿವ ಹೊರಟೋದ್ಮೇಲೆ ವಿಷ್ಣು ಹೇಳ್ದ, ಪ್ರಾಣದೇವರು, ನನಗೇನು ಕೆಲಸ ಇಲ್ಲಿ? ಶಿವನೇ ಇಲ್ಲದೆ ಇರೋವಾಗ ಅವನು ಹೊರಟೋದ. ವಿಷ್ಣು ಹೊರಟೋದ್ಮೇಲೆ, ಅರೆ ವಿಷ್ಣುವೇ ಹೊರಟೋದ, ಇನ್ನು ನಾನು ಯಾಕೆ ಹುಟ್ಟೋ ಕ್ರಿಯೆಯನ್ನು ನಾನು ಯಾಕೆ ಮಾಡಿಸ್ಬೇಕು? ಬ್ರಹ್ಮ ಹೊರಟೋದ. ಉಸಿರಾಡ್ತಾ ಇದ್ದಿದ್ದು ನಿಂತೋಯ್ತು, ಹನುಮಂತ ಹೊರಟೋದ. ನಮ್ಮಲ್ಲಿ ದುರ್ಗೆ ಇದ್ದಾಳೆ. ದುರ್ಗೆ ಎಲ್ಲಿದ್ದಾಳೆ? ಕುಂಡಲಿನಿ ಶಕ್ತಿಯಾಗಿ ಸುಷುಮ್ನಾ ನಾಳದ ಕೆಳಗೆ ಮೂಲಾಧಾರ ಚಕ್ರದಲ್ಲಿ ಕುಳಿತಿದ್ದಾಳೆ. ಸಪ್ತ ಚಕ್ರಗಳನ್ನು ಕೇಳಿದ್ದೀರಾ ನೀವು? ಎನರ್ಜಿ ಫೀಲ್ಡ್ಸ್ ಅದು. ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರವಿದೆ, ಶಕ್ತಿ ಚಕ್ರ ಅದು, ಪ್ರಾಣ ಚಕ್ರ ಅದು. ಆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಇದೆ. ಇಟ್ ಈಸ್ ಕಾಲ್ಡ್ ವೈಟಲ್ ಎನರ್ಜಿ. ಕುಂಡಲಿನಿ ಒಳಗಿರ್ತಾಳೆ, ಯಾವಾಗಲೂ ಸುಪ್ತವಾಗಿರ್ತಾಳೆ. ನಮ್ಮಂಥವರಲ್ಲಂತೂ ಪೂರ್ತಿ ಸುಪ್ತವಾಗಿರ್ತಾಳೆ. ಯೋಗಿಗಳಲ್ಲದೇನಾಗುತ್ತೆ? ಮೇಲಿರುತ್ತೆ. ಕುಂಡಲಿನಿ ಮೇಲೇರಿ ಸುಷುಮ್ನಾ ಚಕ್ರದಿಂದ ಸ್ವಾದಿಷ್ಠಾನದಿಂದ ಮಣಿಪುರದಿಂದ ಅನಾಹತದಿಂದ ಆಜ್ಞಾಚಕ್ರದಿಂದ ಸಹಸ್ರಾರ ಚಕ್ರ ಹೊರಹೊರಟೋಗುತ್ತೆ. ಅದೇ ಜ್ಞಾನೋದಯ ಅಂತ ಹೇಳೋದು ನಾವು. ಅದನ್ನೇ ಮೋಕ್ಷ ಅಂತ ಹೇಳೋದು. ಅದನ್ನೇ ನಾವು ಬಹಳ ಶ್ರೇಷ್ಠವಾದ ಒಂದು ಕ್ರಿಯೆ. ಪ್ರತಿ ಮನುಷ್ಯನಲ್ಲೂ ಕುಂಡಲಿನಿ ಜಾಗೃತವಾಗಬೇಕು. ಆ ಕುಂಡಲಿನಿಯೇ ಶಕ್ತಿ ದೇವತೆ ಅಥವಾ ಪಾರ್ವತಿ. ಯಾವಾಗ ಮರಣ ಸಂಭವಿಸಿ ಆತ್ಮ ಹೊರಟೋಗುತ್ತೋ ಕುಂಡಲಿನಿ ಏನು ಹೇಳ್ತಾಳೆ, ಶಕ್ತಿ ದೇವತೆ ಏನು ಹೇಳ್ತಾಳೆ, ಇಲ್ಲಿ ನನಗೇನು ಕೆಲಸ? ಶಿವನಿಲ್ಲ, ವಿಷ್ಣುವಿಲ್ಲ, ಬ್ರಹ್ಮನಿಲ್ಲ,
ಹನುಮಂತ, ಪ್ರಾಣದೇವರಾದ ಹನುಮಂತನೂ ಇಲ್ಲ, ಇಲ್ಲಿ ನನಗೇನು ಕೆಲಸ ಅಂತ ಕುಂಡಲಿನೂ ಹೊರಟೋಗುತ್ತೆ, ದುರ್ಗೆ ಹೊರಟೋಗ್ತಾಳೆ. ಇದೆಲ್ಲ ಆಗೋ ಹೊತ್ತಿಗೆ ನಮ್ಮ ಬುದ್ಧಿ, ನಮ್ಮ ವಿದ್ಯೆ ಏನಾಗುತ್ತೆ? ನಾವು ಮರ್ತೋಗಿರ್ತೀವಿ. ಸತ್ತೋಗಿರೋ ಹೆಣದ ಮುಂದೆ ನಿಂತು ನೀವು ಏನೇ ರೋಧಿಸಿದ್ರು, ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳುತ್ತಾ? ಅದರಲ್ಲಿ ವಿದ್ಯೆನೂ ಇಲ್ಲ, ಬುದ್ಧಿನೂ ಇಲ್ಲ. ಸರಸ್ವತಿ ಇಲ್ಲಿ ನನಗೇನು ಕೆಲಸ ಅಂತ ಸರಸ್ವತಿ ಹೊರಟೋಗ್ತಾಳೆ. ಇದೆಲ್ಲ ಹೋದ್ಮೇಲೆ ಶರೀರ ಏನಾಗಿ ಕಾಣುತ್ತೆ? ಬದುಕಿರೋ ಥರ ಕಾಣುತ್ತಾ, ಸತ್ತಾಗಿ ಕಾಣುತ್ತಾ? ಸತ್ತು ಹೋಗಿದೆ, ಅದು ಕೊರಡು. ಸತ್ತ ಒಂದು ಮರದ ಕೊರಡಿದ್ದ ಹಾಗಿರುತ್ತೆ. ಅಲ್ಲಿಗೆ ಲಕ್ಷ್ಮಿ ಹೊರಟೋದ್ಲು. ಯಾರು ಲಕ್ಷ್ಮಿ? ದೇಹ ಸಿರಿ, ಶರೀರದ ಸಿರಿ ಇದೆಯಲ್ಲ, ದ ಬ್ಯೂಟಿಫುಲ್ ಬಾಡಿ ಇದೆಯಲ್ಲ, ದ ಬ್ಯೂಟಿ ಆಫ್ ದ ಬಾಡಿ ಈಸ್ ಗಿವನ್ ಬೈ ಲಕ್ಷ್ಮಿ. ಅದನ್ನು ಶರೀರ ಸಿರಿ ಅಂತ ಕರೀತಾರೆ, ದೇಹ ಸಿರಿ ಅಂತ ಕರೀತಾರೆ. ಇಟ್ ಈಸ್ ಅ ವೆಲ್ತ್ ಆಫ್ ಯುವರ್ ಬಾಡಿ. ಲಕ್ಷ್ಮಿ ಹೇಳ್ತಾಳೆ, ಎಲ್ಲ ಹೋದ್ಮೇಲೆ ನಾನೇನು ಮಾಡಲಿ ಇಲ್ಲಿ? ಲಕ್ಷ್ಮಿನೂ ಹೊರಟೋಗ್ತಾಳೆ. ನಿಮ್ಮ ಶರೀರ ಒಂದು ದಿವಸ ಬಿಡಿ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಫ್ರೀಝರಲ್ಲಿ ಇಟ್ಟರೆ ಅದು ಬೇರೆ ವಿಷಯ. ಫ್ರೀಝರಲ್ಲಿ ಇಡಲಿಲ್ಲ ಅಂದರೆ ವಿಷ್ಣು ಹೊರಟೋಗಿದ್ದಾನೆ, ಪ್ರೋಟೀನ್ಗಳೆಲ್ಲ ಒಡೆದೋಗ್ತದೆ. ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ಶರೀರ ಪಂಚಭೂತಗಳಿಗೆ ಹೋಗಿ ಸೇರ್ಕೊಂಡು ಬಿಡುತ್ತೆ. ಆತ್ಮ ಶರೀರವನ್ನು ಯಾವಾಗಲೂ ಬಿಟ್ಟು ಹೋಯ್ತು. ಶಿವ ಹೊರಟು ಹೋದ. ಎಲ್ಲಿ ಹೋಗ್ತಾನೆ ಶಿವ? ಪ್ರಾಣ ಶರೀರವನ್ನು ಹೋಗಿ ಸೇರ್ತಾನೆ. ಸ್ಥೂಲ ಶರೀರವನ್ನು ಬಿಟ್ಟು ಶಿವ ಪ್ರಾಣ ಶರೀರವನ್ನು ಸೇರ್ತಾನೆ. ಏನು ಪ್ರಾಣ ಶರೀರ ಅಂದರೆ? ಪಂಚ ಶರೀರಗಳಿದೆ. ನಮ್ಮ ಮಕ್ಕಳಿಗೆ ಇದೇನು ಕಲಿಸ್ಕೊಟ್ಟಿಲ್ಲ, ನಮ್ಮ ಉಪನಿಷತ್ತುಗಳಲ್ಲಿದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸಂ ಸ್ವಾಹ. ಅನ್ನಮಯ ಕೋಶ ಈ ಶರೀರ. ಪ್ರಾಣಮಯ ಇದು ಸುತ್ತಲೂ ಇರುವಂತಹ ಸೂಕ್ಷ್ಮ ಶರೀರ. ಮನೋಮಯ ಅದಕ್ಕಿಂತ ಸೂಕ್ಷ್ಮ. ವಿಜ್ಞಾನಮಯ ಅದಕ್ಕಿಂತ ಸೂಕ್ಷ್ಮ. ಆನಂದಮಯ ಆತ್ಮ ಶರೀರ. ಅದು ಪಂಚಕೋಶಗಳಿಂದ ಮಾಡಲ್ಪಟ್ಟ ಈ ಶರೀರ. ಇದು ಹೇಗೆ ಅಂದರೆ ಈರುಳ್ಳಿ ಸಿಪ್ಪೆ ಸುಲಿದ ಹಾಗೆ. ಹೊರಗಿರೋ ಸಿಪ್ಪೆ ಈ ಶರೀರ, ಅದ್ರ ಒಳಗಿರೋ ಸಿಪ್ಪೆ ಪ್ರಾಣ ಶರೀರ, ಅದ್ರ ಒಳಗಡೆ ಇರೋದು ಮನೋಶರೀರ, ಅದ್ರ ಒಳಗಡೆ ಇರೋದು ವಿಜ್ಞಾನಮಯ ಶರೀರ, ಅದ್ರ ಒಳಗಡೆ ಇರೋದು ಆನಂದಮಯ ಶರೀರ. ಅಲ್ಲಿ ಆತ್ಮ ಇರುತ್ತೆ. ಮರಣ ಆದಾಗ ಆತ್ಮ ಈ ಹೊರಗಿನ ಶರೀರವನ್ನು ಬಿಟ್ಟುಬಿಡುತ್ತೆ. ಬಿಟ್ಬಿಟ್ಟು ಏನಾಗುತ್ತೆ? ಪ್ರಾಣ ಶರೀರವನ್ನು ಹೋಗಿ ಸೇರುತ್ತೆ. ಅಲ್ಲಿ ಅದು ಪ್ರೇತವಾಗಬಹುದು, ಭೂತವಾಗಬಹುದು, ಅಥವಾ ಮರಣದ ಬಗ್ಗೆ ಯಾರಿಗೆ ಪರಿಜ್ಞಾನವಿದೆಯೋ ಅವರು ಆ ಪ್ರಾಣ ಶರೀರವನ್ನು ಹೊತ್ಕೊಂಡು ಉನ್ನತ ಲೋಕಗಳಿಗೆ ಹೊರಟು ಹೋಗ್ಬೋದು. ಯಾರಿಗೆ ಮರಣ ಅಂದರೆ ದಿಗಿಲು ಭಯ ಇರುತ್ತೋ, ಯಾರಿಗೆ ವ್ಯಾಮೋಹಗಳಿರುತ್ತೋ, ಆವಾಗ ಏನಾಗತ್ತೆ ಅಂದರೆ ಹೊರಗೆ ಹೋದ ಪ್ರಾಣ ಶರೀರ ಪುನಃ ಬಂದು ಶರೀರದಲ್ಲಿ ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಫಾಲೋ ಮೀ, ದಿಸ್ ವೆರಿ ಇಂಪಾರ್ಟೆಂಟ್. ಯಾರು ವ್ಯಾಮೋಹಗಳನ್ನು ಹೆಚ್ಚಾಗಿ ಹೊತ್ಕೊಂಡಿರ್ತಾರೋ, ಸಾಯೋವಾಗಲೂ ಹಣದ ಬಗ್ಗೆ, ಪತಿಯ ಬಗ್ಗೆ, ಪತ್ನಿಯ ಬಗ್ಗೆ, ಮಕ್ಕಳ ಬಗ್ಗೆ ವ್ಯಾಮೋಹವನ್ನು ಹೊಂದಿರ್ತಾರೋ ಅವರಿಗೆ ಈ ಶರೀರ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಅವರು ಪ್ರೇತವಾಗಿದ್ದರೂ ಬಂದು ಬಂದು ನುಗ್ತಾರೆ ಒಳಗಡೆಗೆ. ಆದರೆ ಪ್ರಾಣ ಶರೀರಕ್ಕೂ ಅನ್ನಮಯ ಕೋಶಕ್ಕೂ ಮಧ್ಯೆ ರಜತ ತಂತು ಅಂತ ಒಂದು ಸೇತುವೆ ಇರುತ್ತೆ, ಸಿಲ್ವರ್ ಕಾರ್ಡ್. ಸತ್ತಾಗ ಸಿಲ್ವರ್ ಕಾರ್ಡ್ ಕಟ್ಟಾಗೋಗಿರುತ್ತೆ. ಇದು ಹೇಗೆ ಅಂದರೆ ಈ ಊರಿಗೂ ಆ ಊರಿಗೂ ಹೋಗೋಕ್ಕೆ ಮಧ್ಯೆ ಒಂದೇ ಒಂದು ಸೇತುವೆ ಇದೆ. ಆ ಸೇತುವೆ ದಾಟ್ ಹೋದರೆ ಆ ಊರಿಗೆ. ಸೇತುವೆನ ಒಡೆದಾಕ್ಬಿಟ್ರೆ ಏನಾಗುತ್ತೆ? ಹಾಗೆ ಪ್ರಾಣ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಮಧ್ಯೆ ಸೇತುವೆ ರಜತ ತಂತು. ನಾವು ಮರಣ ಹೊಂದಿದಾಗ ರಜತ ತಂತು ಕಟ್ಟಾಗ್ಬಿಟ್ಟಿರುತ್ತೆ. ಈಗ ಇದು ಮತ್ತೆ ಬಂದು ಸೇರ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಆದರೆ ರಜತ ತಂತು ಬ್ರಿಡ್ಜ್ ಏನಾಗಿದೆ? ಅದು ಬಹಳ ಬಾರಿ ಟ್ರೈ ಮಾಡುತ್ತೆ. ಕೊನೆಗೆ ಅರ್ಥ ಆಗುತ್ತೆ, ನಾನು ಸತ್ತು ಹೋಗಿದ್ದೀನಿ. ಆ ಸತ್ತು ಹೋಗಿದ್ದೀನಿ ಅಂತ ಅರ್ಥ ಅದು ಕಾಣುತ್ತೆ. ಎಲ್ಲ ಆ ಪ್ರೇತಕ್ಕೆ ಕಾಣುತ್ತೆ. ನಾವು ನಿಂತಿರೋದು ಕಾಣುತ್ತೆ, ನಾವು ಅಳ್ತಿರೋದು ಕಾಣುತ್ತೆ, ನಾವು ರೋಧಿಸುತ್ತಿರೋದು ಕಾಣಿಸುತ್ತೆ. ಅದಕ್ಕೆ ಹೇಳೋದು, ದುಃಖ ಪಡಬೇಡಿ, ಅಳಬೇಡಿ, ರೋಧಿಸಬೇಡಿ. ಯಾಕೆ ಅಂದರೆ ನೀವೇನು ಮಾಡ್ತಿರೋ ಅದು ಏನು ಮಾಡುತ್ತೆ? ಅದನ್ನೇ ಮಾಡುತ್ತೆ. ಅದಕ್ಕೂ ದುಃಖ ಉಂಟಾಗುತ್ತೆ, ಅದು ರೋಧಿಸುತ್ತೆ. ಹಾಗಾಗಿ ಶವದ ಮುಂದೆ ಮೌನವಾಗಿ ಸ್ಥಿತಪ್ರಜ್ಞರಾಗಿರಬೇಕು. ಆಗ ಹಲವು ಬಾರಿ ಪ್ರಯತ್ನ ಪಟ್ಟ ಆ ಪ್ರೇತ ಏನು ಮಾಡುತ್ತೆ?
ಸತ್ತು ಹೋಗಿದ್ದೀನಿ ಅಂತ ಅದಕ್ಕೆ ತೀರ್ಮಾನವಾದ ಮೇಲೆ, ನೀವು ಅದನ್ನು ಸುಟ್ಟು ಹಾಕಿ ಅಥವಾ ಹೂತು ಹಾಕಿ ಮಾಡಿದ ಮೇಲೆ, ರೂಪ ನಾಶವಾದ ಮೇಲೆ ಅದು ತನ್ನ ದಾರಿ ಹುಡುಕೊಂಡು ಮುಂದಿನ ಲೋಕಗಳಿಗೆ ಹೊರಟು ಹೋಗುತ್ತೆ. ಯಾವ ಲೋಕಗಳಿಗೆ ಹೋಗುತ್ತೆ ಅದು? ಮುಂದೆ ಇದೆ. ನೀವು ಕೇಳಿದ್ದೀರಾ ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ನೀವು ಕೇಳಿರ್ಬೋದು. ಓಂ ಭೂರ್ಭುವ ಸ್ವಃ ಮಂತ್ರ ಕೇಳಿಲ್ವಾ ನೀವು? ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದಲ್ಲಿ ಎಲ್ಲ ಲೋಕಗಳು ಬರುತ್ತೆ. ಅಲ್ಲಿ ಒಂದು ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಬೇಕದು. ನರಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಬೇಕು. ಕಾಮಲೋಕ, ನರಕಲೋಕ, ಮನೋಲೋಕ, ಕೆಳ ಮನೋಲೋಕ, ಸ್ವರ್ಗಲೋಕ. ನಾವು ಮಾಡಿದ ಎಲ್ಲ ಒಳಿತು ಕೆಡಕುಗಳಿಗೆ ಅಲ್ಲಿ ನಮಗೆ ಪರಿಹಾರ ಸಿಕ್ಕತ್ತೆ. ಆ ಕರ್ಮಗಳನ್ನು ಎದುರಿಸಬೇಕಾಗತ್ತೆ. ನಾವು ಎದುರಿಸಿದ ಮೇಲೆ ಕಾರಣಾತ್ಮನನ್ನು ಹೋಗಿ ಸೇರ್ತೇವೆ. ನಾವು ಕಾರಣಾತ್ಮನಲ್ಲಿ ಕರ್ಮದೇವತೆಗಳಿರ್ತಾರೆ. ನಾವು ಭಗವಂತ ಹೇಳ್ತಾನೆ, ಅಪ್ಪ ನಿನಗೆ ಇಷ್ಟು ಕರ್ಮ ಕೊಟ್ಟಿದ್ದೆ, 1,00,000 ರೂಪಾಯಿ ಕರ್ಮ ತೊಗೊಂಡು ಹೋದೆ, ಖರ್ಚು ಮಾಡಿ ಬರ್ತೀನಿ ನಾನು ಈ ಜನ್ಮದಲ್ಲಿ ಅಂತ. ಏನು ಮಾಡಿದೆ ನೀನು? ಖರ್ಚು ಮಾಡಿದೆ. ಯಾಕೆಂದರೆ ಕರ್ಮ ಮುಗಿದೆ, ಪ್ರಾಣ ಹೋಗಲ್ಲ. ಖರ್ಚು ಮಾಡಿದೆ. ಖರ್ಚು ಮಾಡೋ ಜಾಗದಲ್ಲಿ 2,00,000 ಸಾಲ ತಗೊಂಡು ಬಂದೆ ನೀನು. ಆಗಾಮಿ ಕರ್ಮ, ನಿನಗೆ ಪ್ರಾರಬ್ಧ ಕರ್ಮ ಕೊಟ್ಟು ಕಳಿಸ್ದೆ, ಕಳ್ಕೊಂಡು ಬಾ ಅಂತ ಹೇಳಿದೆ. ಆ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋ ಹಂತದಲ್ಲಿ ಇನ್ನಷ್ಟು ಕರ್ಮಗಳನ್ನು ಮಾಡಿ ಆಗಾಮಿ ಕರ್ಮವನ್ನು ಹೊತ್ಕೊಂಡು 2,00,000 ಅಕೌಂಟಿಗೆ ಬಂದು ಸೇರಿಸ್ತಿದೀಯ ನೀನು. ಇಲ್ಲಿ ನೋಡು, ಇಲ್ಲಿದೆ ನಿನ್ನ ಅಕ್ಯುಮುಲೇಟೆಡ್ ಕರ್ಮ, ಸಂಚಿತ ಕರ್ಮ ಇಲ್ಲಿದೆ. ಖರ್ಚು ಮಾಡ್ಕೊಂಡು ಬಾರೋ ಹೋಗಿ ಅಂದರೆ ಎಲ್ಲ ಮರೆತು ಇನ್ನೂ ಕಲೆಕ್ಟ್ ಮಾಡ್ಕೊಂಡು ಬಂದು ಸೇರಿಸ್ತಿದೀಯಾ. ನಿನ್ನ ಸಂಚಿತ ಕರ್ಮ ಜಾಸ್ತಿ ಇದೆ. ನೀನು ಮತ್ತೆ ಪುನರ್ಜನ್ಮ, ವಾಪಸ್ ಹೋಗಿ ಜನ್ಮ ತಗೋಬೇಕು. ಯಾವ ಜನ್ಮ ತಗೋತೀಯ ನೀನು? ನೋಡು, ನಿನ್ನ ಈ ಜನ್ಮಕ್ಕೆ ಇಷ್ಟು ಅಕೌಂಟ್ ಕೊಡ್ತಿದ್ದೀನಪ್ಪ. ಕರ್ಮದೇವತೆಗಳ ಕೆಲಸ ಅದೇ, ಲಿಪಿಕರು ಅಂತ ಹೇಳ್ತೇವೆ ನಾವು ಅವ್ರನ್ನ. ಕರ್ಮದೇವತೆಗಳು ಹೇಳ್ತಾರೆ, ಈ ಮುಂದಿನ ಜನ್ಮಕ್ಕೆ ನೀನು ಎಷ್ಟು ಅಕೌಂಟ್ ತೊಗೊಂಡು ಹೋಗ್ತೀಯಪ್ಪ, ನೀನೇ ತೀರ್ಮಾನ ಮಾಡು. ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತೀಯ ನೀನೇ ತೀರ್ಮಾನ ಮಾಡು. ಯಾವ ದೇಶದಲ್ಲಿ ಹುಟ್ಟುತ್ತೀಯ ನೀನೇ ತೀರ್ಮಾನ ಮಾಡು. ಯಾವ ಸಂಸ್ಕೃತಿಯ ಮಧ್ಯೆ ಹುಟ್ಟುತ್ತೀಯ ನೀನೇ ತೀರ್ಮಾನ ಮಾಡು. ತೀರ್ಮಾನ ತಗೊಂಡವ್ರು ನಾವೇ. ಹುಟ್ಟಿದ್ದಾದ್ಮೇಲೆ ನಮ್ಮಪ್ಪ ಹಿಂಗೆ, ನಮ್ಮಮ್ಮ ಹಾಗೆ, ನನ್ನ ಚಿಕ್ಕಮ್ಮ ಹಿಂಗೆ, ನಮ್ಮ ಚಿಕ್ಕಪ್ಪ ಹಿಂಗೆ. ಹುಟ್ಟಿದ ನೀನು ಮರಾಯ, ನೀನು ತೀರ್ಮಾನ ಮಾಡಿದೆ ಇಂಥವ್ರ ಹೊಟ್ಟೆಯಲ್ಲಿ ಹುಟ್ತೀನಿ, ಇಂಥವ್ರ ತಂದೆ ಆಗಿರಲಿ, ಇಂಥವ್ರ ತಾಯಿ ಆಗಿರಲಿ ಅಂತ. ಯಾಕೆಂದರೆ ನಿನ್ನ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಿನಗೆ ಅಂತಹ ತಂದೆ ತಾಯಿಗಳು ಬೇಕಾಗಿತ್ತು. ನೀನು ಹುಟ್ಟಿದೀಯಾ, ಈ ತಂದೆ ತಾಯಿಗಳ ಬಗ್ಗೆ ಏನು ಮಾತನಾಡ್ತೀಯ ನೀನು? ಅವ್ರು ಹಾಗೆ ಇವ್ರು ಹಿಂಗೆ ಅಂತ. ತಪ್ಪದು ನೋಡಿ. ಇದು ಜ್ಞಾನ. ಈ ಜ್ಞಾನದ ಪರಿ ನಮಗೆ ಬೇಕಾಗತ್ತೆ. ಅದು ಕರ್ಮ ಕಳ್ಕೊಳ್ಳಿಕ್ಕೇನೆ ಅಂಥ ಮನೆಯಲ್ಲಿ, ಅಂಥ ಸಂಸ್ಕೃತಿಯ ಮಧ್ಯೆ, ಅಂಥ ಜನರ ಮಧ್ಯೆ, ಅಂಥ ಧರ್ಮದಲ್ಲಿ, ಅಂಥ ನಾಗರಿಕತೆ ಮಧ್ಯೆ ನಾವು ಹುಟ್ತೀವಿ. ಇರಲಿ, ಇದು ಮರಣದ ನಂತರ ಆಗೋದು. ಕೊನೆಯಲ್ಲಿ ಒಂದು ಕಗ್ಗವನ್ನು ಹೇಳಿ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ. ನಮ್ಮ ಶರೀರದಲ್ಲೇ ಎಲ್ಲ ದೇವರುಗಳು ಇದ್ದಾರೆ, ಹೌದಾ ಅಲ್ವಾ? ತ್ರಿಮೂರ್ತಿಗಳು ಇದ್ದಾರೆ, ತ್ರಿಮೂರ್ತಿಗಳ ಪತ್ನಿಯರು ಇದ್ದಾರೆ, ಹನುಮಂತನೂ ಇದ್ದಾನೆ. ಹಾಗಾದರೆ ಈ ಶರೀರ ಪವಿತ್ರವಾದ ಒಂದು ದೇವಾಲಯ. ಎಲ್ಲೋ ಹುಡುಕೊಂಡು ಹೋಗಿ ತಿರುಪತಿ, ಹೌದಾ ಅಲ್ವಾ, ವಾರಣಾಸಿ, ಅಲ್ಲಿ ಶಿವ ಇದ್ದಾನೆ, ಇಲ್ಲಿ ವಿಷ್ಣು ಇದ್ದಾನೆ, ಹುಡುಕೊಂಡು ಸುತ್ತಾಡ್ತೀವಲ್ಲ. ಯುವರ್ ಓನ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್. ಟ್ರೀಟ್ ಯುವರ್ ಬಾಡಿ ಆಸ್ ಟೆಂಪಲ್ ಆಫ್ ಗಾಡ್. ಎಲ್ಲಿವರೆಗೂ ನೀನು ಭಗವಂತನನ್ನು ಹೊರಗೆ ಹುಡುಕ್ತೀಯೋ ಅಲ್ಲಿವರೆಗೂ ಭಗವಂತ ನಿನಗೆ ಸಿಕ್ಕಲ್ಲ. ನಿನಗೆ ಭಗವಂತ ಸಿಕ್ಕಬೇಕು ಅಂದರೆ ನಿನ್ನ ಒಳಗೆ ಸಿಕ್ಕಬೇಕು, ಹೊರಗಲ್ಲ. ಒಳಗೆ ಸಿಕ್ಕಬೇಕಂದ್ರೆ ನೀನೇನು ಮಾಡಬೇಕು? ಮೌನವಾಗಿ ಕುಳಿತುಕೋಬೇಕು. ಮನಸ್ಸಿನ ಆಚೆಯ ಪ್ರಜ್ಞೆಗೆ ಹೋಗಬೇಕು. ಈ ಲೋಕದ ಆಲೋಚನೆಗಳನ್ನು, ಭಾವನೆಗಳನ್ನು ಬಿಡಬೇಕು. ಎತ್ತರದ ಒಂದು ಪ್ರಜ್ಞೆಯನ್ನು ತಲುಪಬೇಕು. ಆ ಪ್ರಜ್ಞೆಯನ್ನು ತಲುಪಲಿಕ್ಕೆ ಅಧ್ಯಾತ್ಮ ಸಾಧನೆ ಮಾಡಿ, ಸತ್ಸಂಗಗಳನ್ನು ಅಟೆಂಡ್ ಮಾಡಿ, ಸ್ವಾಧ್ಯಾಯವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಸೇವೆಯನ್ನು ಮಾಡಿ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ನಾವು ಹೇಳ್ತೇವೆ, ನೀವು ಉದ್ಧಾರ ಆಗಬೇಕು ಅಂತಂದರೆ, ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂದರೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಗೊತ್ತಾ? SMS. ಕೇಳಿದ್ದೀರಾ SMS ಅಂತ? ಮೆಸೇಜ್ಗಳು ಬರುತ್ತಲ್ಲ ನಮಗೆ, ಅದನ್ನು ನಾವೇನಂತ ಕರಿತೀವಿ? SMS ಫಾಲೋ ಮಾಡಿ ಅಂತೀವಿ. ಏನು ಗೊತ್ತಾ? ಫಸ್ಟ್ ಎಸ್ ಏನು ಗೊತ್ತಾ? ಸ್ಟಡಿ ಅಂದರೆ ಸ್ವಾಧ್ಯಾಯ. ಗ್ರಂಥಗಳ ಅಧ್ಯಯನ ಮಾಡಿ, ಹಟ್ಟೆ ಹೊಡಿಬೇಡಿ, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ನಿಮಗೇನು ಬರುತ್ತೆ ಅಧ್ಯಯನ ಮಾಡಿ. ಎಂತೆಂಥ ಗ್ರಂಥಗಳಿದೆ ನಮ್ಮ ಉಪನಿಷತ್ತುಗಳು, ವೇದಗಳು, ಬ್ರಹ್ಮಸೂತ್ರಗಳು, ಭಾಗವತ,
ಎಂತೆಂಥ ಗ್ರಂಥಗಳಿದೆ ನಮಗೆ. ಅಧ್ಯಯನ, ಸ್ಟಡಿ. ಟಿ ವಿ ಮುಂದೆ ಕೂತ್ಕೋಬೇಡಿ ಯಾವಾಗಲೂ, ಪ್ಲೀಸ್. ಕೂತ್ರೂ ಒಳ್ಳೆ ಕಾರ್ಯಕ್ರಮಗಳನ್ನು ನೋಡಿ. ಮೊದಲನೇದು ಎಸ್ ಅಂದರೆ ಸ್ಟಡಿ, ಎಂ ಮೆಡಿಟೇಷನ್, ಧ್ಯಾನ ಮಾಡಿ. ಸಮಯ ಸಿಕ್ಕ ಎಲ್ಲ ಕುಳಿತು ಧ್ಯಾನ ಮಾಡಿ. ನಿಮ್ಮ ವಯಸ್ಸು ಎಷ್ಟಾಗಿದೆಯೋ ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಕೂತ್ಕೊಂಡು 5 ನಿಮಿಷಕ್ಕೆ ಮೇಲೆ ಹೇಳೋದಲ್ಲ. ನಿಮಗೆ 70 ವರ್ಷ ಅಂದರೆ 70 ನಿಮಿಷ ಧ್ಯಾನ ಮಾಡಬೇಕು. 30 ವಯಸ್ಸು ಅಂದರೆ 30 ನಿಮಿಷ ಧ್ಯಾನ ಮಾಡಬೇಕು. ಮೆಡಿಟೇಷನ್, ದ ಸ್ಟಡಿ, ಸೆಕೆಂಡ್ ಥಿಂಗ್. ಎಸ್ ಆಯಿತು, ಎಂ ಆಯಿತು, ಕೊನೆಯಲ್ಲಿ ಎಸ್. ಎಸ್ ಅಂದರೆ ಸರ್ವೀಸ್. ಸರ್ವೀಸ್ ಅಂದರೆ ಏನು? ಸೇವೆ. ಏನು ಸೇವೆ ಅಂದರೆ ನಾನಿಲ್ಲದೆ ನಡೆಯುವ ಕೆಲಸವೇ ಸೇವೆ. ಎಲ್ಲಿ ಅಹಂ ಇದೆಯೋ, ಎಲ್ಲಿ ನಾನಿದ್ದು ಕೆಲಸ ಮಾಡ್ತೀನೋ ಅದು ಸೇವೆ ಅಲ್ಲ. ಸರ್ವೀಸ್ ಹ್ಯಾಪನ್ಸ್ ವೆನ್ ಯು ಆರ್ ಆಬ್ಸೆಂಟ್. ನಾನು ಅಲ್ಲೆಲ್ಲೋ ಗುಟ್ಪಲ್ಲಿಲಿ ಜಾತ್ರೆ ಮಾಡಿದೆ, ಅನ್ನದಾನ ಮಾಡಿದೆ ಅಂತ ಅಂದ್ಕೊಂಡ್ರೆ ಅದು ದಾನ. ಅಹಂ ಇರಬಾರ್ದು. ಅಂಥ ಒಂದು ನಿರ್ಮೋಹ ಸೇವೆಯಲ್ಲಿ ನಾವು ತೊಡ್ಕೋಬೇಕು. ಇಷ್ಟು ಹೇಳ್ತಾ ಕೊನೆಯಲ್ಲಿ ಒಂದು ಕಗ್ಗವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ಯುವ ಮಿತ್ರನಾಥಂ, ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. 4 ಸಾಲುಗಳಲ್ಲಿ ಮರಣದ ಪೂರ್ಣ ಅರ್ಥವನ್ನು ಡಿ ವಿ ಗುಂಡಪ್ಪನವ್ರು ಕೊಟ್ಟು ಬಿಡ್ತಾರೆ. ಮೃತ್ಯುವಿಂ ಭಯವೇಕೆ, ಯಾಕಪ್ಪ ಮೃತ್ಯು ಅಂದರೆ ಭಯ ಪಡ್ತೀಯಾ? ದೇಶಾಂತರ ಕೊಯ್ಯುವ ಮಿತ್ರನಾಥಂ. ದೇಶಾಂತರ ಅಂದರೆ ಫಾರಿನ್. ಆ ಡೆತ್ ಅನ್ನೋದು ಇಟ್ ವಿಲ್ ಟೇಕ್ ಯು ಟು ಫಾರಿನ್ ಕಂಟ್ರಿ. ದೇಶಾಂತರ ಕೊಯ್ಯುವ ಮಿತ್ರನಾಥಂ ಈಸ್ ಅ ಫ್ರೆಂಡ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಆ ಫ್ರೆಂಡು ನಿನ್ನನ್ನು? ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ನೀವೇ ಯೋಚನೆ ಮಾಡಿ. ಫಾರಿನ್ಗೆ ಹೋಗ್ತೀವಿ ಅಂದರೆ ಎಲ್ಲ ರೆಡಿ ಆಗಿಬಿಡ್ತೀವ? ಇಲ್ಲ, ಅಲ್ಲಿ ತುಂಬ ಚಳಿ ಇರುತ್ತಂತೆ, ಹೋಗಿ ಥರ್ಮಲ್ಸ್ ತೊಗೊಂಡು ಬರ್ತೀವಿ. ಅಲ್ಲಿ ಹೋದ್ಮೇಲೆ ಯಾವುದೋ ಪ್ರೋಗ್ರಾಮ್ಗೆ ಹೋದರೆ ಸೂಟು ಬೂಟು ಇರಬೇಕಂತೆ, ಸೂಟು ಬೂಟು ತೊಗೊಂಡು ಬರ್ತೀವಿ. ಹೌದಾ ಇಲ್ವಾ? ಒಳ್ಳೊಳ್ಳೆ ಟೈಗಳು, ಒಳ್ಳೊಳ್ಳೆ ಪರಿಕರಗಳನ್ನೆಲ್ಲ ಉಡುಪು ಎಲ್ಲ ತೊಗೊಂಡು ಬರ್ತೀವಿ, ರೆಡಿ ಆಗ್ತೀವಿ. ಸಡಗರದಿಂದ, ಸಂಭ್ರಮದಿಂದ, ಆಸೆಯಿಂದ ರೆಡಿ ಆಗ್ತೀವ ಇಲ್ವಾ? ಮೃತ್ಯುವು ನಿನ್ನನ್ನು ಫಾರಿನ್ ಕಂಟ್ರಿಗೆ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ನೀನೇನು ಮಾಡಬೇಕು? ಅದಕ್ಕೆ ಸಿದ್ಧರಾಗಬೇಕು. ಹೇಗೆ ಸಿದ್ಧ ಆಗೋದು? ಸೂಟು ಬೂಟು ಹಾಕ್ಕೊಂಡಲ್ಲ. ಮೃತ್ಯುವನ್ನು ಫೇಸ್ ಮಾಡಬೇಕಂದ್ರೆ ಪುಣ್ಯವನ್ನು ಸಂಪಾದಿಸುತ್ತಾ ಹೋಗಬೇಕು. ಅದೇ ಸೂಟು ಬೂಟು ನಿಮಗೆ. ಆ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ದೇಶಾಂತರ ಕೊಯ್ಯುವ ಮಿತ್ರನಾಥಂ. ಚಿತ್ರ ಹೊಸದಿರ್ಪುದಲ್ಲಿ, ಹೊಸ ಹೊಸ ಚಿತ್ರಗಳು, ಹೊಸ ಹೊಸ ಜನ, ಹೊಸ ಬಿಲ್ಡಿಂಗ್ಗಳು, ಹೊಸ ರಸ್ತೆ. ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು. ಯಾವ ವ್ಯಕ್ತಿ ಸಾತ್ವಿಕವಾಗಿ ಬದುಕಿದನೋ, ಒಳ್ಳೆ ರೀತಿಯಲ್ಲಿ ಬದುಕಿದನೋ, ಭಯ ಯಾಕೆ ಬೇಕು ಅವನಿಗೆ? ಒಳ್ಳೆ ರೀತಿಯಲ್ಲಿ ಬದುಕಿದ್ದಾನೆ ಅಂದರೆ ಪುಣ್ಯ ಸಂಪಾದಿಸಿದ್ದಾನೆ. ರಾತ್ರಿ ಊಟಕ್ಕೆ ಕೂತ್ಕೊಂಡಾಗ ಇವತ್ತು ನಾನು ಯಾರಿಗೂ ಮೋಸ ಮಾಡಿಲ್ಲ, ಈ ಅನ್ನ ನಾನು ಕಷ್ಟಪಟ್ಟು ಸಂಪಾದಿಸ್ತಿರೋದು, ಆ ಭಾವ ಬರಬೇಕು ನಿಮ್ಮಲ್ಲಿ. ಕೇಳಿ ಯಾವುದಾದ್ರೂ ಗೌರ್ಮೆಂಟ್ ಆಫೀಸರ್ಗೆ ಆ ಭಾವ ಬರುತ್ತಾ ಅಂತ? 100ರಲ್ಲಿ 99 ಜನಕ್ಕೆ ಬರೋದಿಲ್ಲ ಅದು. ಕಾರಣ ಅವ್ರು ಬೆಳಿಗ್ಗೆಯಿಂದ ಎಷ್ಟೋ ಜನರ ತಲೆ ಹೊಡೆದಿರ್ತಾರೆ. ಎಲ್ಲಿ ಬರುತ್ತೆ? ರಾತ್ರಿ ಊಟಕ್ಕೆ ಕೂತ್ಕೊಂಡಾಗ ಇದು ನಾನು ಕಷ್ಟಪಟ್ಟು ಸಂಪಾದಿಸಿದ ಅನ್ನ ಅನ್ನೋ ಭಾವ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವ್ರು ಹೇಳ್ತಾರೆ ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ನಡಿಯಪ್ಪ ಹೊಸ ಛತ್ರ. ಈ ಛತ್ರ ಬಿಟ್ವಿ ಆ ಛತ್ರಕ್ಕೆ ಹೋಗ್ತೀವಿ, ಅಲ್ಲಿ ಬಿಟ್ಟು ಆ ಛತ್ರ ಬಿಟ್ಟು ಇನ್ನೊಂದು ಛತ್ರ. ಬೆಂಗಳೂರಿನ ಸುಭಾಷ್ ನಗರ್ ಗ್ರೌಂಡ್ ಗೊತ್ತಿದೆ ಅಲ್ಲ ನಿಮಗೆ? ಕೆಂಪೇಗೌಡ ಬಸ್ ಸ್ಟೇಷನ್ ಗ್ರೌಂಡು, ಅದು ಧರ್ಮಾಂಬುದಿ ಕೆರೆ. ಆ ಕೆರೆ ಪಕ್ಕದಲ್ಲಿ 2 ಛತ್ರಗಳಿತ್ತು. ಒಂದು ಪೂರ್ಣಯ್ಯನ ಛತ್ರ, ಒಂದು ಗುಬ್ಬಿ ತೋಟದಪ್ಪನ ಛತ್ರ. ಆ 2 ಛತ್ರಗಳು ಬಹಳ ಹಿಂದಿನ ಕಾಲದಲ್ಲಿ ಇದ್ದವು. ಯಾರೇ ಬೆಂಗಳೂರಿಗೆ ಏನೇ ಕೆಲಸಕ್ಕೆ ಬಂದ್ರೂ ಆ ಛತ್ರದಲ್ಲಿ ಎಷ್ಟು ದಿನ ಇರ್ಬೋದು? 3 ದಿನ. 3 ದಿನ ಆದಮೇಲೆ ಹೋಗ್ತಾ ಇರಬೇಕು. ಕಾರಣ ಯಾತ್ರಿಕ, ನೀನು ಯಾತ್ರೆಗೆ ಬಂದಿದೀಯ. ಅಂತಹ ಒಂದು ಛತ್ರ ಈ ಭೂಮಿ. ನಾವು ಹುಟ್ಲಿಕ್ಕೆ ಮೊದಲೇನೆ ತಿನ್ನಕ್ಕೆ ಅನ್ನ ಸೃಷ್ಟಿ ಮಾಡಿದ ಭಗವಂತ.
ಅನ್ನ ಸೃಷ್ಟಿ ಆದಮೇಲೆ ನನ್ನನ್ನು ಹುಟ್ಟಿಸ್ದ, ಅಂದರೆ ಮನುಷ್ಯನನ್ನು ಹುಟ್ಟಿಸ್ದ. ಸಸ್ಯಗಳು ಬಂದ ಮೇಲೆ ಮನುಷ್ಯರು ಹುಟ್ಟಿದ್ರು. ಅಂದರೆ ನನಗೆ ಬೇಕಾಗಿರೋ ಅನ್ನ, ನೀರು, ಗಾಳಿ ಎಲ್ಲ ಸೃಷ್ಟಿ ಮಾಡಿ ನನ್ನನ್ನು ಇಲ್ಲಿ ಬಿಟ್ಟ. ಆದರೆ ನನಗೆ ಆ ಭಗವಂತ ನನಗೆ ಮಾಡಿರುವಂತಹ ಉಪಕಾರಕ್ಕೆ ನಾನು ಬೆಲೆಯನ್ನೇ ಕೊಡ್ತಾ ಇಲ್ಲ. ಇದೊಂಥರ ಸುಂದರವಾದ ಛತ್ರ. ಈ ಛತ್ರದಲ್ಲಿ 3 ದಿನ ಕಳೀತು. ಈ ಛತ್ರ ಬಿಟ್ಟು ಮತ್ತೆ ಏನು ಮಾಡ್ತೀನಿ? ಇನ್ನೊಂದು ಛತ್ರಕ್ಕೆ ಹೋಗ್ತೀನಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಛತ್ರ ಹೊಸದಿದೆಯಪ್ಪ, ನಿನ್ನ ಮೃತ್ಯು ಆಯಿತು, ಹೊಸ ಛತ್ರಕ್ಕೆ ಆರಾಮಾಗಿ ಹೋಗು ಇನ್ನೊಂದು ಫಾರಿನ್ ಕಂಟ್ರಿ. ಮತ್ತಲ್ಲಿ ನೀನು ಬರ್ತೀಯ, ಯಾಕೆಂದರೆ ನೀನು ಹೋಗೋದೇ ಬರೋಕ್ಕೆ, ಬರೋದೇ ಹೋಗೋಕ್ಕೆ. ಇದೇ ಜೀವನ. ಇಷ್ಟು ಹೇಳ್ತಾ, ಮರಣ ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ. ಎಲ್ಲರೂ ಸಾಯಬೇಕು, ಮೃತ್ಯುವಿಗೆ ಹೆದರಬಾರ್ದು. ನಂಬರ್ 2. ನಂಬರ್ 3, ಒಳ್ಳೆಯ ಮೃತ್ಯುವನ್ನು ನಾವು ಪಡೆಯಬೇಕು ಅಂದರೆ ಒಳ್ಳೆಯ ಜೀವನವನ್ನು ನಾವು ನಡೆಸಬೇಕು. These are the 3 important points which design the bottom line of this lecture, and thank you very much for your cooperation.